Hi students, welcome to the second PU Computer Science online class. This is Umesh, your computer science lecturer. See students, ನೀವಿನ್ನೂ subscribe ಆಗಿಲ್ಲ ಅಂತಂದ್ರೆ observe the screen. There is an option subscribe. Click on that. Again subscribe pakka bell icon. Click on that. You'll get three options. Select all option. So first ನಾವು ಮಾಡಿದ ತಕ್ಷಣ ನಿಮಗೆ ವಿಡಿಯೋ ಅನ್ನೋದು ನೋಟಿಫಿಕೇಶನ್ ಬರುತ್ತೆ. ನೀವು ಈಸಿಯಾಗಿ ಇಮಿಡಿಯೇಟ್ ನಿಮ್ಮ ಒಂದು ವಿಡಿಯೋನ ವಾಚ್ ಮಾಡ್ಕೊಳ್ಬಹುದು ಸ್ಟೂಡೆಂಟ್ಸ್. ಎಷ್ಟು ಲೇಟ್ ಯಾಕೆ, ನಮ್ಮ ಕಾನ್ಸೆಪ್ಟ್ಗೆ ಹೊರಟೋಗೋಣ. ಐ ಹೋಪ್ ಎಲ್ರಿಗೂ ಮೈಂಡ್ ಫ್ರೆಶ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಫ್ರೆಶ್ ಇಲ್ಲ ಅಂತಂದ್ರೆ ಇಮಿಡಿಯೇಟ್ ಮೈಂಡ್ ಫ್ರೆಶ್ ಮಾಡ್ಕೊಳ್ಳಿ. ಇಂಟ್ರೆಸ್ಟ್ ಇಲ್ಲ ಅಂತಂದ್ರೆ ಚೆನ್ನಾಗಿ ಇಂಟ್ರೆಸ್ಟ್ ಬರೋ ತರ ನಿಮ್ಮ ಮೈಂಡ್ ನ ಸೆಟ್ ಮಾಡ್ಕೊಳ್ಳಿ. ಸಿ ಸ್ಟೂಡೆಂಟ್ಸ್, ವಿ ಆರ್ ಅಟ್ ದ ಕಾನ್ಸೆಪ್ಟ್ ಆಫ್ ಕಾಂಪೊನೆಂಟ್ಸ್ ಆಫ್ ಮದರ್ ಬೋರ್ಡ್. ಎಸ್ ರಿಮೆಂಬರ್ ಆಗ್ತಿದ್ಯಾ? ವಿ ಆರ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ಬಸ್, BIOS, CMOS, processor, slots, disk controller. So today we are going to discuss about IO ports and interfaces. Bunny students, namma new concept, ivattina concept, that is components of motherboard alli seventh concept, IO ports and interfaces. So in the last class itself I was given introduction. Again I am going to repeat. IO stands for input and output. IO full form ಏನು ಅಂತಂದ್ರೆ ಇನ್ಪುಟ್ ಅಂಡ್ ಔಟ್ಪುಟ್ ಅಂತ ಕರಿತೀವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. IO ports and interfaces are used to connect external devices like keyboard, printer, mouse, etc. to the computer, which gets connected to the computer's motherboard. ನಿಮ್ಮ ಒಂದು ಮದರ್ ಬೋರ್ಡ್ಗೆ ಎಕ್ಸ್ಟರ್ನಲ್ ಡಿವೈಸಸ್ ಕನೆಕ್ಟ್ ಆಗ್ಬೇಕು ಅಂತಂದ್ರೆ ಆ ಕನೆಕ್ಟ್ ಆಗುವಂತ ಪ್ಲೇಸ್ ನ ನಾವು IO ports ಅಂಡ್ ಇಂಟರ್ಫೇಸಸ್ ಅಂತ ಕರಿತೀವಿ. ನಾವು ಕೀಬೋರ್ಡ್, ಪ್ರಿಂಟರ್, ಮೌಸ್ ಎಕ್ಸೆಟ್ರಾ ಡಿವೈಸಸ್ ನ ಕಂಪ್ಯೂಟರ್ಗೆ IO ports ನ ಯೂಸ್ ಮಾಡ್ಕೊಂಡು ಕನೆಕ್ಟ್ ಮಾಡಬಹುದು. ಕಂಪ್ಯೂಟರ್ ನಥಿಂಗ್ ಬಟ್ ಮದರ್ ಬೋರ್ಡ್ಗೆ ನಿಮ್ಮ ಎಕ್ಸ್ಟರ್ನಲ್ ಡಿವೈಸಸ್ ಎಕ್ಸಾಕ್ಟ್ ಆಗಿ ಕನೆಕ್ಟ್ ಆಗ್ತಿದೆ ಅಂತಂದ್ರೆ ಅದನ್ನ ನಾವು IO ports ಅಂಡ್ ಇಂಟರ್ಫೇಸಸ್ ಅಂತ ಕರಿತೀವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಮ್ IO ports ಅಂಡ್ ಇಂಟರ್ಫೇಸಸ್ ಆರ್, ಲಿಸ್ಟ್ ದೊಡ್ಡದಾಗಿದೆ ಸ್ಟೂಡೆಂಟ್ಸ್. ಸರ್ ಎಕ್ಸಾಮ್ ಅಲ್ಲಿ IO ports ಅಂಡ್ ಇಂಟರ್ಫೇಸಸ್ 16 ಪಾಯಿಂಟ್ಸ್ ಬರಿಬೇಕಾ? ನೋ ನೀಡ್ ಟು ರೈಟ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಈ ಚಾಪ್ಟರ್ ಅಲ್ಲಿ ಮ್ಯಾಕ್ಸಿಮಮ್ ಕ್ವಶನ್ ನೀವು ಗೆಸ್ ಮಾಡಕ್ಕಾಗೋದು 3 ಮಾರ್ಕ್ಸ್. ಅಲ್ಲಿಗೆ ಈ IO ports ಅಂಡ್ ಇಂಟರ್ಫೇಸಸ್ 16 ಅಲ್ಲಿ 3 ನೀವು ಕರೆಕ್ಟ್ ಆಗಿ ಕಲ್ತಿದ್ರೆ ಎಕ್ಸಾಮ್ ಅಲ್ಲಿ ಈಸಿಯಾಗಿ ಬರಿಬಹುದು. ಈಗ ಹೆವಿ ಟ್ಯಾಲೆಂಟೆಡ್ ಕೆಲವರು ಇರ್ತಾರೆ, ಇಮಿಡಿಯೇಟ್ ಮೈಂಡ್ ಅಲ್ಲಿ ಒಂದು ಕಾನ್ಸೆಪ್ಟ್ ಬಂದಿರುತ್ತೆ. ಅಲ್ಲಿ ನಾವು 16 ಏನಕ್ಕೆ ಕಲಿಯೋದು, 3 ಕಲ್ತ್ರೆ ಸಾಕಲ್ವಾ, ಅಲ್ಲಿ ಕೊಡೋ 3 ಮಾರ್ಕ್ಸ್ ಅಲ್ವಾ ಅಂತ ಮೈಂಡ್ ಅಲ್ಲಿ ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಳಿ. ನಿಮಗೇನಾದ್ರೂ ಎಕ್ಸ್ಪ್ಲೈನ್ ಸಮ್ IO ports ಅಂಡ್ ಇಂಟರ್ಫೇಸಸ್ ಅಂತಂದ್ರೆ 3 ನ ಎಕ್ಸ್ಪ್ಲೈನ್ ಮಾಡಿ, ನೋ ಪ್ರಾಬ್ಲಮ್, ನೀವು ಮೂರೇ ಓದ್ಕೊಳ್ಳಿ. ಅಕಸ್ಮಾತ್ ಇಂಡಿವಿಜುವಲ್ ಆಗಿ ಕೇಳಿದ್ರೆ, ಫಾರ್ ಎಕ್ಸಾಂಪಲ್ ಎಕ್ಸ್ಪ್ಲೈನ್ ಸೀರಿಯಲ್ ಪೋರ್ಟ್, ಎಕ್ಸ್ಪ್ಲೈನ್ ಫೈರ್ವೈರ್ ಪೋರ್ಟ್, explain game port, explain AGP port, explain ethernet port ಅಂತ ಇಂಡಿವಿಜುವಲ್ ಆಗಿ ಕೇಳಿದ್ರೆ 16 ಅಲ್ಲಿ ಯಾವ್ದು ಬೇಕಾದ್ರೂ ಕೇಳಬಹುದು. ಸೊ ಅದಕ್ಕೆ ನಾನು 16 ಎಕ್ಸ್ಪ್ಲೈನ್ ಮಾಡ್ತೀನಿ, ನೀವು 16 ನ ಕೇಳಿ. ನಿಮ್ಮ ಎಕ್ಸಾಮ್ ಅಲ್ಲಿ ಇಂಡಿವಿಜುವಲ್ ಆಗಿ ಕೇಳಿದ್ರೆ 16 ಅಲ್ಲಿ ಯಾವ್ದು ಕೇಳಿದ್ರು ಅದಕ್ಕೆ ಆನ್ಸರ್ ಮಾಡಿ. 16 ಕೇಳಿಲ್ಲ, ಎಕ್ಸ್ಪ್ಲೈನ್ IO ports ಅಂತ ಕ್ವೆಶ್ಚನ್ ಬಂದಿದೆ ಅಂತಂದ್ರೆ ಟೆನ್ಷನ್ ಬೇಡ, 3 ನ ಎಕ್ಸ್ಪ್ಲೈನ್ ಮಾಡ್ಬಿಡಿ ಸ್ಟೂಡೆಂಟ್ಸ್. ನಿಮ್ಮ ಕಾನ್ಸಂಟ್ರೇಷನ್ ಕಂಪ್ಲೀಟ್ ಇಲ್ಲಿ ಇರಬೇಕು ಸ್ಟೂಡೆಂಟ್ಸ್. ಈಗ ನಾನು ಹೊಸ ಕಾನ್ಸೆಪ್ಟ್ ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಹೊರಡ್ತಿದ್ದೀನಿ. ಸೊ ದ ಪಾಯಿಂಟ್ ನಂಬರ್ 1, ಸೀರಿಯಲ್ ಪೋರ್ಟ್. ಸಿ ಸ್ಟೂಡೆಂಟ್ಸ್, ಇಟ್ ಇಸ್ ಆಲ್ಸೋ ನೋನ್ ಆಸ್ ಕಮ್ಯುನಿಕೇಶನ್ ಪೋರ್ಟ್ಸ್, ನಥಿಂಗ್ ಬಟ್ COM ports ಅಂತ ಕರಿತೀವಿ, ಕಾಮ್ ಪೋರ್ಟ್ಸ್ ಅಂತ ಹೇಳ್ತೀವಿ. COM ಸ್ಟ್ಯಾಂಡ್ ಫಾರ್ ಕಮ್ಯುನಿಕೇಶನ್ ಪೋರ್ಟ್ಸ್. ORR ಇದಕ್ಕೆ ಇನ್ನೂ ಒಂದು ಹೆಸರಿದೆ, RS-232C ಪೋರ್ಟ್ ಅಂತ ಹೇಳಿ. ಕಮ್ಯುನಿಕೇಶನ್ ಪೋರ್ಟ್ ಅಂದ್ರು ಒಂದೇ, RS-232C ಪೋರ್ಟ್ ಅಂದ್ರು ಒಂದೇ, ಸೀರಿಯಲ್ ಪೋರ್ಟ್ ಅಂತಂದ್ರು ಒಂದೇ. ದೇ ಆರ್ ಯೂಸ್ಡ್ ಟು ಕನೆಕ್ಟ್ ಕಮ್ಯುನಿಕೇಶನ್ ಡಿವೈಸಸ್ ಲೈಕ್ ಮಾಡೆಮ್, ಮೌಸ್ ಎಕ್ಸೆಟ್ರಾ. ಇವರು ನಿಮ್ಮ ಮಾಡೆಮ್ಗಳನ್ನ, ಮೌಸ್ಗಳನ್ನ ಎಕ್ಸೆಟ್ರಾ ಡಿವೈಸಸ್ ನ ಕನೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ, ಕಮ್ಯುನಿಕೇಟ್ ಮಾಡೋದಕ್ಕೆ ಕೂಡ ಯೂಸ್ ಮಾಡ್ತಾರೆ. ಇಟ್ ಕ್ಯಾನ್ ಟ್ರಾನ್ಸ್ಮಿಟ್ 1 bit ಆಫ್ ಡೇಟಾ ಅಟ್ ಎ ಟೈಮ್. 1 ಮಾರ್ಕ್ ಕೇಳ್ತಾರೆ ಕ್ವಶನ್. How many data, nothing but how much data are sent through serial port ಅಂತ ಹೇಳಿ. It can transmit 1 bit of data at a time.
ನಿಮ್ಮ ಸೀರಿಯಲ್ ಪೋರ್ಟ್ ಅಲ್ಲಿ ಡೇಟಾ ಎಷ್ಟು ಟ್ರಾನ್ಸ್ಫರ್ ಆಗುತ್ತೆ ಅಂತಂದ್ರೆ ಒಂದು ಬಿಟ್ ಮಾತ್ರ ಟ್ರಾನ್ಸ್ಫರ್ ಆಗುತ್ತೆ ಸ್ಟೂಡೆಂಟ್ಸ್. ಹಾಗೆ ನೋಡಿ, ದೇರ್ ಆರ್ 2 ಡಿಫರೆಂಟ್ ಸೀರಿಯಲ್ ಪೋರ್ಟ್ಸ್, ದಟ್ ಈಸ್ 9 ಪಿನ್ ಪೋರ್ಟ್ಸ್ ಅಂಡ್ 25 ಪಿನ್ಸ್ ಪೋರ್ಟ್ಸ್. ಅಲ್ಲಿಗೆ 2 ತರ ಸೀರಿಯಲ್ ಪೋರ್ಟ್ಸ್ ನಿಮ್ಗೆ ಸಿಗುತ್ತೆ. ಒಂದನ್ನ 9 ಪಿನ್ ಪೋರ್ಟ್ಸ್ ಅಂತ ಕರಿತೀವಿ, ಇನ್ನೊಂದನ್ನ 25 ಪಿನ್ಸ್ ಪೋರ್ಟ್ ಅಂತ ಹೇಳ್ತೀವಿ. ಐಡಿಯಾ ಬಂತ ಸ್ಟೂಡೆಂಟ್ಸ್? ಅಗೇನ್ ಐ ಆಮ್ ರಿಪೀಟಿಂಗ್. Serial ports are known as communication ports or RS-232C port. They are used to connect communication devices like mouse, modem, etc. It can transmit 1 bit of data at a time. There are 2 different serial ports, 9 pins and 25 pins. Take down the point number 2 students, which is called parallel port. Avuna serial port anta karitivi, ivuna parallel port anta karitivi. Nodi ivungu illi 2 names barutte. Parallel port is also known as LPT1 port or printer port. LPT1 port andru same, printer port andru same, parallel port andru same. ನಿಮ್ಮ ಮೈಂಡ್ ಅಲ್ಲಿ ಚೆನ್ನಾಗಿ ನೆನಪಿಟ್ಕೊಳ್ಳಿ. They are used to connect external devices like printer, monitor, etc. ನೋಡಿ ಸ್ಟೂಡೆಂಟ್ಸ್, ಇವನು some other external devices ನ ಕನೆಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಅದನ್ನ ನಾವು IO devices ಅಂತಾನೂ ಕರಿತೀವಿ. ಅದು ಯಾವ್ಯಾವ್ದು ಅಂತಂದ್ರೆ ಪ್ರಿಂಟರ್ ಆಗಿರ್ಬೋದು, ಮಾನಿಟರ್ ಆಗಿರ್ಬೋದು, ಎಕ್ಸೆಟ್ರಾ ಸ್ಟೂಡೆಂಟ್ಸ್. ನೋಡಿ, ಸೀರಿಯಲ್ ಪೋರ್ಟ್ ಅಲ್ಲಿ ನಾವು 1 ಬಿಟ್ ಆಫ್ ಡೇಟಾ ಟ್ರಾನ್ಸ್ಮಿಟ್ ಅಟ್ ಎ ಟೈಮ್ ಅಂತ ಓದಿದ್ವಿ. ಇಲ್ಲಿ ನೋಡಿ, ಇಟ್ ಕ್ಯಾನ್ ಟ್ರಾನ್ಸ್ಮಿಟ್ 8 ಬಿಟ್ಸ್ ಆಫ್ ಡೇಟಾ ಅಟ್ ಎ ಟೈಮ್. 8 ಬಿಟ್ಸ್ ಆಫ್ ಡೇಟಾ ಒನ್ ಟೈಮ್ ಗೆ ಪ್ಯಾರಲಲ್ ಪೋರ್ಟ್ ಅಲ್ಲಿ ಹೋಗುತ್ತೆ. ಅಲ್ಲಿ ಕ್ವೆಶ್ಚನ್ ಏನಾದ್ರು ಹೌ ಮಚ್ ಡೇಟಾ ಕ್ಯಾನ್ ಟ್ರಾನ್ಸ್ಫರ್ ಬೈ ಪ್ಯಾರಲಲ್ ಪೋರ್ಟ್ ಅಂತಂದ್ರೆ ಆನ್ಸರ್ ಬಂದು ಇಟ್ ಕ್ಯಾನ್ ಟ್ರಾನ್ಸ್ಮಿಟ್ 8 ಬಿಟ್ಸ್ ಆಫ್ ಡೇಟಾ. 8 ಬಿಟ್ಸ್ ನಾವಿಲ್ಲಿ 1 ಬೈಟ್ ಅಂತ ಕರಿಬಹುದು. ಮೈಂಡ್ ಅಲ್ಲಿ ಚೆನ್ನಾಗಿ ನೆನಪಿಟ್ಕೊಳ್ಳಿ. 8 ಬಿಟ್ಸ್ ಆರ್ ಈಕ್ವಲ್ ಟು 1 ಬೈಟ್. ಇಲ್ಲಿ ಮೆಮೊರಿ ಅಂತ ಬಂದಾಗ ಬಿಟ್ ಇಂದ ಸ್ಟಾರ್ಟ್ ಆಗುತ್ತೆ. 8 ಬಿಟ್ ನ 1 ಬೈಟ್ ಅಂತ ಕರಿತೀವಿ. 1024 ಬೈಟ್ಸ್ ಆರ್ ಈಕ್ವಲ್ ಟು 1 ಕಿಲೋಬೈಟ್ ಅಂತ ಹೇಳ್ತೀವಿ, ಕೆಬಿ ಅಂತ ಹೇಳ್ತೀವಿ. 1024 ಕಿಲೋಬೈಟ್ಸ್ ಆರ್ ಈಕ್ವಲ್ ಟು 1 ಮೆಗಾಬೈಟ್ ಅಂತ ಹೇಳ್ತೀವಿ, ಎಂಬಿ. 1024 megabytes are equal to 1 gigabyte ಅಂತ ಹೇಳ್ತೀವಿ, GB. 1024 gigabytes are equal to 1 TB ಅಂತ ಹೇಳ್ತೀವಿ, terabytes ಅಂತ ಹೇಳ್ತೀವಿ. ಹೀಗೆ ನಿಮ್ಮ ಮೆಮೊರಿ ಕಂಟಿನ್ಯೂ ಆಗುತ್ತೆ. See students, serial ports are available 2 types, that is called 9 pin ports, 25 pin ports. But parallel port ಅಲ್ಲಿ ನಿಮಗೆ 25 pins connector ಸಿಗ್ತದೆ. Again I am repeating, parallel port also known as LPT1 port, printer port. They are used to connect external devices like printer, monitor, etc. It can transmit 8 bits of data at a time. It is a 25 pins connector. Alige second one complete agide. Note the point number 3, which is called IDE port students. IDE na ನೀವು ಆಲ್ರೆಡಿ ಕೇಳಿದಿರಾ. ಇದರ ಫುಲ್ ಫಾರ್ಮ್ ಕೂಡ ಕೇಳಿದಿರಾ, ಇಂಟಿಗ್ರೇಟೆಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಂತ. ಎಲ್ಲಿ ಕೇಳಿದಿರಾ, ನೆನಪಿದೆಯಾ? ಸಾರ್ ನಮ್ ಬ್ರೈನ್ ಫುಲ್ ಶಾರ್ಪ್ ಸಾರ್, ನಮಗೆ ಯಾವತ್ತೋ ಇವತ್ತು ಮಾಡಿರೋದೇ ಅರ್ಥ ಆಗೋಲ್ಲ, ಇನ್ನು ನೀವು ಎಲ್ಲಿ ಕಾನ್ಸೆಪ್ಟ್ ಬಂದಿತ್ತು ಅಂತಂದ್ರೆ ಎಲ್ಲಿ ಅರ್ಥ ಆಗುತ್ತೆ ಸರ್? ಐ ನೋ ಯುವರ್ ಮೈಂಡ್ ಕೆಪಾಸಿಟಿ ಸ್ಟೂಡೆಂಟ್ಸ್. ಇಂಟಿಗ್ರೇಟೆಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಅಂತಂದ್ರೆ ಹಾರ್ಡ್ ಡಿಸ್ಕ್ ಕಂಟ್ರೋಲರ್ ಬಂದಿತ್ತು. ಹಾರ್ಡ್ ಡಿಸ್ಕ್ ಕಂಟ್ರೋಲರ್ ಅಲ್ಲಿ IDE ಕಾನ್ಸೆಪ್ಟ್ ಬರುತ್ತೆ. ಇದನ್ನೇ ನಾವು ATA ಅಂತ ಕರೆದ್ವಿ, ಅಡ್ವಾನ್ಸ್ಡ್ ಟೆಕ್ನಾಲಜಿ ಅಟ್ಯಾಚ್ಮೆಂಟ್ ಅಂತ ಹೇಳಿ. ಇದರ ನೆಕ್ಸ್ಟ್ ವರ್ಷನ್ EIDE ಅಂತಾನು ಬಂದಿತ್ತು, ಎನ್ಹಾನ್ಸ್ಡ್ ಇಂಟಿಗ್ರೇಟೆಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಈಗ ಬ್ರೈನ್ ಗೆ ಬಂತ? ನಾನ್ ಜಸ್ಟ್ ಜೋಕ್ ಮಾಡಿದೆ ಅಷ್ಟೇ, ನೀವೆಲ್ಲ ತುಂಬಾ ಇಂಟೆಲಿಜೆಂಟ್ಸ್ ಅಂತ ನನಗೆ ಗೊತ್ತು. See students, it is used to connect CD-RAM drives, hard disk to the motherboard. ಅಂದ್ರೆ CD-ROM ಡ್ರೈವ್ಗಳನ್ನ, RAM ಅಲ್ಲ ಸ್ಟೂಡೆಂಟ್ಸ್, ಇದು ROM. CD-ROM ಡ್ರೈವ್ಗಳನ್ನ ಜೊತೆಗೆ ಹಾರ್ಡ್ ಡಿಸ್ಕ್ಗಳನ್ನ ಮದರ್ ಬೋರ್ಡ್ ಕನೆಕ್ಟ್ ಮಾಡುವಂತವನ್ನ ನಾವು IDE ಪೋರ್ಟ್ ಅಂತ ಕರಿತೀವಿ. ಐಡಿಯಾ ಬಂತ ಸ್ಟೂಡೆಂಟ್ಸ್? ಇದ್ರ ಜೊತೆಗೆ ನೀವು ಫ್ಲಾಪಿ ಡಿಸ್ಕ್ ಕೂಡ ಹಾಕಬಹುದು. ದಿಸ್ ಇಸ್ ಅಬೌಟ್ ಯುವರ್ ಪಾಯಿಂಟ್ ನಂಬರ್ 3. ಎರಡೇ ಪಾಯಿಂಟ್ ಸ್ಟೂಡೆಂಟ್ಸ್, ಒಂದು ಫುಲ್ ಫಾರ್ಮ್ ಇಂಟಿಗ್ರೇಟೆಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್. ಇದು ಯಾವ್ಯಾವ್ದು ಕನೆಕ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ ಒಂದು CD-ROM, ಇನ್ನೊಂದು ಹಾರ್ಡ್ ಡಿಸ್ಕ್. ಪಾಯಿಂಟ್ ನಂಬರ್ 4, which is called USB port. USB stands for Universal Serial Bus. Students, concentrate here. It's very very important. Individual ಆಗಿ USB ನ 3 marks ಗೂ ಕೇಳ್ತಾರೆ. Write the features of USB ಅಂತ ಕೇಳಬಹುದು, mention the some devices of USB ಅಂತ ಕೇಳಬಹುದು. ನಿಮ್ಮ ಕಾನ್ಸೆಪ್ಟ್ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. USB stands for Universal Serial Bus Port ಅಂತ ಕರಿತೀವಿ. USB is a
ಪ್ಲಗ್ ಅಂಡ್ ಪ್ಲೇ ಇಂಟರ್ಫೇಸ್ ಬಿಟ್ವೀನ್ ಎ ಕಂಪ್ಯೂಟರ್ ಅಂಡ್ ಆಡ್ ಆನ್ ಡಿವೈಸಸ್ ಅಂತ ಹೇಳ್ತೀವಿ. ನೀವೆಲ್ಲ ಆಲ್ರೆಡಿ USB ನ ಯೂಸ್ ಮಾಡ್ಬಿಟ್ಟಿದ್ದೀರಾ ಸ್ಟೂಡೆಂಟ್ಸ್? ಹೌದಾ ಸರ್, ನಾವು ಯೂಸ್ ಮಾಡಿದೀವ? ಎಲ್ಲಿ ಯೂಸ್ ಮಾಡಿದೀವಿ? ಸಿ ಸ್ಟೂಡೆಂಟ್ಸ್, ನಿಮ್ಮ ಮೊಬೈಲ್ ಚಾರ್ಜರ್ ಅಲ್ಲಿ ಕೂಡ ನಿಮ್ಮ USB ಕನೆಕ್ಟರ್ ಇರ್ತಾರೆ. ನಾವು ಅದನ್ನ ಡೇಟಾ ಕೇಬಲ್ ಅಂತ ಕರಿತೀವಿ. ನಮ್ಮ CPU ಗಳಿಗೆ ಕನೆಕ್ಟ್ ಮಾಡ್ತೀವಿ, ಮಾನಿಟರ್ ಗಳಿಗೆ ಕನೆಕ್ಟ್ ಮಾಡ್ತೀವಿ. ಇನ್ನು ಈಸಿಯಾಗಿ ಹೇಳ್ಬೇಕು ಅಂತಂದ್ರೆ ಪೆನ್ ಡ್ರೈವ್ ನೋಡಿದಿರಲ್ವಾ? ಪೆನ್ ಡ್ರೈವ್ ಎಂಟ್ರೆನ್ಸ್ ಅಲ್ಲಿ ಇರುತ್ತಲ್ವಾ ಕನೆಕ್ಟ್ರು, ನಾವು ಅದನ್ನ USB ಕನೆಕ್ಟರ್ ಅಂತ ಕರೆಯೋದು. ಆಕ್ಚುಲಿ ಅದ್ರ ಹೆಸರು USB ಅಂತ. ಆ USB ಯಾವ ಡಿವೈಸ್ ಗೆ ಅಟ್ಯಾಚ್ ಆಗಿರ್ತಾನೋ ಅದನ್ನ USB ಡಿವೈಸ್ ಅಂತ ಕರೆದು ಬಿಡ್ತೀವಿ. ನೀವು ಪೆನ್ ಡ್ರೈವ್ ಹೆಸರು ಅಷ್ಟೇ, ಅದ್ರ ಮುಂದೆ ಇರೋ ಇಂಟರ್ಫೇಸ್ ಯಾವ್ದು ಅಂತಂದ್ರೆ USB. ಈಗ ಅದು ಕೀಬೋರ್ಡ್ ಅಲ್ಲೂ ಇದೆ, ಮೌಸ್ ಅಲ್ಲೂ ಇದೆ, ಮಾನಿಟರ್ ಅಲ್ಲಿ ಇದೆ, ಪ್ರಿಂಟರ್ ಗಳಲ್ಲಿ ಇದೆ, ನಿಮ್ಮ ಮೊಬೈಲ್ ಚಾರ್ಜರ್ ಗಳಲ್ಲಿ ಕೂಡ ಇದೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ಅ ಪ್ಲಗ್ ಅಂಡ್ ಪ್ಲೇ ಇಂಟರ್ಫೇಸ್. ವಾಟ್ ಯು ಮೀನ್ ಬೈ ಪ್ಲಗ್ ಅಂಡ್ ಪ್ಲೇ ಸ್ಟೂಡೆಂಟ್ಸ್? ಪ್ಲಗ್ ಅಂಡ್ ಪ್ಲೇ ಅಂದ್ರೆ, ಪ್ಲಗ್ ಅಂದ್ರೆ ಕನೆಕ್ಟ್ ಮಾಡೋದು ಅಂತ, ಪ್ಲೇ ಅಂತಂದ್ರೆ ಆಟ ಆಡೋದು ಅಂತ. ಈ ಪ್ಲಗ್ ಅಂಡ್ ಪ್ಲೇ ಅಂದ ತಕ್ಷಣ ನಮ್ಮ ಕಂಪ್ಯೂಟರ್ ಆನ್ ಅಲ್ಲಿ ಇದ್ದ ಹಾಗೆ ನಿಮ್ಮ ಡಿವೈಸ್ ನ ಅಟ್ಯಾಚ್ ಮಾಡಬಹುದು ಅಂಡ್ ರಿಮೂವ್ ಮಾಡಬಹುದು ಅಂತ. ಸಿ ಬಿಟ್ವೀನ್ ಎ ಕಂಪ್ಯೂಟರ್ ಅಂಡ್ ಆಡ್ ಆನ್ ಡಿವೈಸಸ್. ನೋಡಿ, ನೀವು ಒಂದು ಪೆನ್ ಡ್ರೈವ್ ನ ಯೂಸ್ ಮಾಡ್ಬೇಕು ಅಂದ್ರೆ ಕನೆಕ್ಟ್ ಮಾಡುವಾಗ ಕಂಪ್ಯೂಟರ್ ನ ಆಫ್ ಮಾಡ್ಬಿಟ್ಟು ಕನೆಕ್ಟ್ ಮಾಡೋಲ್ಲ, ರೈಟಾ? ಕಂಪ್ಯೂಟರ್ ಆನ್ ಅಲ್ಲಿ ಇದ್ದಂಗೆ ಪೆನ್ ಡ್ರೈವ್ ಹಾಕ್ತಿವಿ, ಅದ್ರ ಒಳಗಡೆ ಏನೇನ್ ಡೀಟೇಲ್ಸ್ ಇದೆ ನೋಡ್ತೀವಿ, ಅದಕ್ಕೆ ಏನಾದ್ರು ಸ್ಟೋರ್ ಮಾಡ್ಬೇಕಾ ಮಾಡ್ತೀವಿ, ಈಗೇನ್ ಕಂಪ್ಯೂಟರ್ ಆನ್ ಅಲ್ಲಿ ಇದ್ದಂಗೆ ಡಿವೈಸ್ ನ ತೆಗೆದು ಬಿಡ್ತೀವಿ. ನಾವ್ ಅದನ್ನ ಅಡ್ವಾಂಟೇಜ್ ಅಂತ ಕರೆಯೋದು USB ಅಂತ ಹೇಳಿ. ನಾರ್ಮಲ್ ಡಿವೈಸಸ್ ಹಂಗಲ್ಲ ಸ್ಟೂಡೆಂಟ್ಸ್. ನಾರ್ಮಲ್ ಡಿವೈಸಸ್ ಅಂದ್ರೆ ಕಂಪ್ಯೂಟರ್ ಆನ್ ಮಾಡೋದಕ್ಕಿಂತ ಮುಂಚೆ ಕನೆಕ್ಟ್ ಆಗಿರ್ಬೇಕು. ಇಲ್ಲ ನಾವು ಆನ್ ಆದ್ಮೇಲೆ ಕನೆಕ್ಟ್ ಮಾಡಕ್ ಹೋದ್ರೆ ನಮ್ಮ ಕಂಪ್ಯೂಟರ್ ಕನೆಕ್ಷನ್ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ, ಬಟ್ USB ಅಕ್ಸೆಪ್ಟ್ ಮಾಡ್ಕೊಳ್ತಾರೆ. See students, a new USB device can be connected to the computer without half the computer. ಈಗ ನಮಗೆ ಸಿಗ್ತಾ ಇರುವಂತಹ ಎಲ್ಲ USB devices without half the computer we can connect. ಕಂಪ್ಯೂಟರ್ ಆನ್ ಅಲ್ಲಿ ಇದ್ದಂಗೆ ಕನೆಕ್ಟ್ ಮಾಡ್ತೀವಿ. ಯಾವ್ಯಾವ ಡಿವೈಸ್ ನಮ್ಗೆ ಸಿಗುತ್ತೆ? Some USB devices are printer, scanner, keyboard, mouse, etc. ನೆನ್ಪಿಟ್ಕೊಳ್ಳಿ, 1 mark ಗೆ ಮೆನ್ಷನ್ ಎನಿ USB ಡಿವೈಸ್ ಅಂದ್ರೆ ನಿಮ್ಮ ಕಂಪ್ಯೂಟರ್ ಗೆ ಸಂಬಂಧಿಸಿದ ಯಾವ ಡಿವೈಸ್ ನ ಬೇಕು ಅಂದ್ರೆ ನೀವು ಕನೆಕ್ಟ್ ಮಾಡ್ಕೋಬಹುದು. ಅದು ಕೀಬೋರ್ಡ್ ಆಗ್ಬೋದು, ಮೌಸ್ ಆಗ್ಬೋದು, ಸ್ಕ್ಯಾನರ್ ಆಗ್ಬೋದು, ಮಾನಿಟರ್ ಆಗ್ಬೋದು, ಎಕ್ಸೆಟ್ರಾ ಸ್ಟೂಡೆಂಟ್ಸ್. ಇಟ್ ಸಪೋರ್ಟ್ಸ್ ಎ ಡೇಟಾ ಸ್ಪೀಡ್ ಅಪ್ ಟು 12 megabits per second. ನಾವು ಇದನ್ನ MBPS ಅಂತ ಹೇಳ್ತೀವಿ. M for mega, B for bits, P for per, S for second. Megabits per second, MBPS. 12 megabits per second ಅಷ್ಟು ಡೇಟಾನ ನಿಮ್ಮ USB ಪೋರ್ಟಲ್ ಸೆಂಡ್ ಆಗುತ್ತೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. nowadays 127 different USB devices are available. ನಾವು ಮಾರ್ಕೆಟ್ ಅಲ್ಲಿ ಚೆಕ್ ಮಾಡಿದಾಗ 127 ಡಿಫರೆಂಟ್ USB ಡಿವೈಸಸ್ ಅವೈಲಬಿಲಿಟಿ ಇದೆ. ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, USB ತುಂಬಾ ಪಾಪ್ಯುಲರ್ ಆಗಿರೋದಕ್ಕೆ ಫ್ಲಾಪಿ ಡಿಸ್ಕ್ ಡ್ರೈವ್ ಎಂಡ್ ಆಯ್ತು. ಫ್ಲಾಪಿ ಡಿಸ್ಕ್ ಡ್ರೈವ್ ಎಂಡ್ ಆಯ್ತು ಯಾಕೆ ಅಂತಂದ್ರೆ ಈ ಫ್ಲಾಪಿ ಡಿಸ್ಕ್ ಡ್ರೈವ್ ಗಳಲ್ಲಿ ಮೆಮೊರಿ ಕೆಪಾಸಿಟಿ ಕಡಿಮೆ, 1.44 MB ಅಷ್ಟು ಮಾತ್ರ ಡೇಟಾ ಇತ್ತು. ಬಟ್ USB ಅಲ್ಲಿ ನಾವು ಹಾರ್ಡ್ ಡಿಸ್ಕ್ ಗಳನ್ನೇ ಕನೆಕ್ಟ್ ಮಾಡ್ಕೋಬಹುದು. ನಮ್ಮ ಮೊಬೈಲ್ ಅಲ್ಲೇ ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಇವತ್ತಿನ ದಿವಸ 500 GB 200 GB ಈ ತರ ಎಲ್ಲ ಡೇಟಾಗಳು ಸಿಗುತ್ತೆ. ಐಡಿಯಾ ಬರುತ್ತಾ? ಅಗೇನ್ ಐ ಆಮ್ ರಿಪೀಟಿಂಗ್, ಕಾನ್ಸಂಟ್ರೇಟ್ ಹಿಯರ್ ಸ್ಟೂಡೆಂಟ್ಸ್. ಎಲ್ರಿಗೂ ಅರ್ಥ ಆಗ್ತಿದೆ ಅನ್ಸುತ್ತಾ? USB port stands for Universal Serial Bus Port. USB is a plug and play interface between a computer and add-on device. Add-on device ಅಂದ್ರೆ ಕಂಪ್ಯೂಟರ್ ಆನ್ ಅಲ್ಲಿ ಇದ್ದಂಗೆ ನಾವು ಒಂದು ಡಿವೈಸ್ ನ ಆಡ್ ಮಾಡಬಹುದು ಅಂತ. A new USB device can be connected to the computer without half the computer. Some USB devices are printer, scanner, keyboard, mouse, etc. It supports data speed of 12 megabits per second. Nowadays 127 different USB devices are available. Idea bantu students? Take down the point number 4, which is called PS by 2 port. PS by 2 port. PS stands for personal system 2 port. PS ಅಂತಂದ್ರೆ ಪರ್ಸನಲ್ ಸಿಸ್ಟಮ್ ಅಂತ ಕರಿತೀವಿ. 2 ಅಂತಂದ್ರೆ ನಿಮ್ಮ ಮೈಂಡ್ ಅಲ್ಲಿ ಜ್ಞಾಪಕ ಇಟ್ಕೊಳ್ಬಹುದು, which is called input devices ಅಂತ ನೆನ್ಪಿಟ್ಕೊಳ್ಳಿ. It was developed by IBM. ನೆನ್ಪಿದೆ ಸ್ಟೂಡೆಂಟ್ಸ್ IBM? ಏನ್ IBM ಫುಲ್ ಫಾರ್ಮ್? ಇಂಟರ್ನ್ಯಾಷನಲ್ ಬಿಸ್ನೆಸ್ ಮೆಷಿನ್ಸ್ ಕಾರ್ಪೊರೇಷನ್ ಅಂತ ಹೇಳಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. PS by 2 ನ ಯಾರು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂತಂದ್ರೆ IBM ಇಂಟ್ರೊಡ್ಯೂಸ್ ಮಾಡ್ತಾನೆ. PS by 2 port is used to connect keyboard, mouse, trackball, etc. ಈ PS by 2 ಏನ್ ಮಾಡ್ತಾನೆ, ನಿಮ್ಮ ಕೀಬೋರ್ಡ್ ಗಳನ್ನ, ಮೌಸ್ ಗಳನ್ನ, ಟ್ರ್ಯಾಕ್ ಬಾಲ್ ಗಳನ್ನ ಕನೆಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾನೆ.
This port uses synchronized serial signals to mouse to the computer. ಅಂದ್ರೆ ಜನರಲ್ ಆಗಿ ನಾವು ಇವನ್ನ ಮೌಸ್ ಗೆ ಜಾಸ್ತಿ ಯೂಸ್ ಮಾಡ್ತಾ ಇದ್ವಿ. ಇವನೇನ್ ಮಾಡ್ತಾನೆ, ಸಿಂಕ್ರೋನಸ್ ಸೀರಿಯಲ್ ಸಿಗ್ನಲ್ಸ್ ಆಫ್ ಮೌಸ್ ನ ಕಂಪ್ಯೂಟರ್ ಗೆ ಕನೆಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಿದ್ವಿ. ದಿಸ್ ಪೋರ್ಟ್ ಇಸ್ ಆಲ್ಸೋ ನೋನ್ ಆಸ್ ಮೌಸ್ ಪೋರ್ಟ್. ನಾನು ಹೇಳಿದ್ನಲ್ವಾ, ಫಸ್ಟ್ ಟ್ರಯಲ್ಸ್ PS2 ಅಲ್ಲಿ ಸಕ್ಸಸ್ ಆಗಿದ್ದು ಯಾವ್ದು ಅಂತಂದ್ರೆ ಮೌಸ್. ಅದಕ್ಕೆ ನಾವು ಇದನ್ನ ಮೌಸ್ ಪೋರ್ಟ್ ಅಂತ ಕೂಡ ಕರಿತೀವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. PS2 ಸ್ಟೂಡೆಂಟ್ಸ್ ಪರ್ಸನಲ್ ಸಿಸ್ಟಮ್ 2 ಪೋರ್ಟ್. It was developed by IBM. PS2 port is used to connect keyboard, mouse, trackball, etc. This port uses synchronous serial signals to the mouse to the computer. This port is also called as mouse port. Idea banta? Point number 6, which is called AGP port. Already agide students. Nenpidiya? Accelerated graphic port. It is used to connect graphic card to the computer. The graphic card provides high-speed video performance required in the games and other applications. So AGP full form ಏನು ಅಂತಂದ್ರೆ accelerated graphic port ಅಂತ ಕರಿತೀವಿ. It is used to connect graphic cards to the computer. Graphics card ಇಂದ advantage ಏನು, high performance video, high speed video performance ಸಿಗುತ್ತೆ required in the games and other applications. High speed video, nothing but graphics, games ಅಲ್ಲಿ ಇರುತ್ತೆ. ಅದರ್ ಅಪ್ಲಿಕೇಶನ್ಸ್ ಅಂದ್ರೆ ಯಾವುದು, ಮೂವೀಸ್ ಅಲ್ಲಿ ಇರುತ್ತೆ. ಬಾಹುಬಲಿ 1, ಬಾಹುಬಲಿ 2, ಮಗಧೀರ, ಅರುಂಧತಿ ಎಲ್ಲ ಮೂವೀಸ್ ನೋಡಿದಿರಾ? ಚೆನ್ನಾಗಿ ನೋಡಿರ್ತೀರಾ ಬಿಡಿ. ನವೆಡೇಸ್ ಗ್ರಾಫಿಕ್ಸ್ ಇಲ್ದ್ರೆ ಯಾವ ಮೂವಿನೂ ಬರೋದಕ್ಕೆ ಚಾನ್ಸ್ ಇಲ್ಲ ಸ್ಟೂಡೆಂಟ್ಸ್. ಈಗ ನೇಮ್ ಡಿಸ್ಪ್ಲೇ ಆಗ್ಬೇಕು ಅಂದ್ರೆ ಮೂವಿ ನೇಮು, ಹೀರೋ ಇಂಟ್ರೊಡಕ್ಷನ್ ಅಲ್ಲಿ ಏನಾದ್ರೂ ಸ್ಪೆಷಲ್ ಎಫೆಕ್ಟ್ಸ್ ಕೊಡ್ಬೇಕು ಅಂತಂದ್ರೆ, ಆಮೇಲೆ ಯಾರು ಆಕ್ಟರ್ಸ್ ನೇಮ್ಸ್ ಡಿಸ್ಪ್ಲೇ ಆಗ್ಬೇಕು ಅಂತಂದ್ರೆ ಎಲ್ಲದಕ್ಕೂ ಗ್ರಾಫಿಕ್ಸ್ ಬೇಕು. ಸೊ AGP ಕಾರ್ಡ್ ಜನರಲಿ, AGP ಪೋರ್ಟ್ ಜನರಲಿ ಅದಕ್ಕೆ ಯೂಸ್ ಆಗುತ್ತೆ. ಐಡಿಯಾ ಬಂತಾ? ಪಾಯಿಂಟ್ ನಂಬರ್ 7 ಸ್ಟೂಡೆಂಟ್ಸ್, ವಿಚ್ ಇಸ್ ಕಾಲ್ಡ್ SCSI ಪೋರ್ಟ್. ಎಲ್ಲರೂ ಕಾನ್ಸಂಟ್ರೇಷನ್ ಇಲ್ಲೇ ಇರಬೇಕು ಸ್ಟೂಡೆಂಟ್ಸ್. ಬೇಗ ಮುಗಿಸ್ತೀನಿ, ಚೆನ್ನಾಗಿ ನಿಮ್ಮ ಕಾನ್ಸಂಟ್ರೇಷನ್ ಇಲ್ಕೊಳ್ಳಿ. ಇಟ್ ಇಸ್ ಸ್ಟ್ಯಾಂಡ್ಸ್ ಫಾರ್ ಸ್ಮಾಲ್ ಕಂಪ್ಯೂಟರ್ ಸಿಸ್ಟಮ್ ಇಂಟರ್ಫೇಸ್. SCSI ಸ್ಟ್ಯಾಂಡ್ಸ್ ಫಾರ್ ಸ್ಮಾಲ್ ಕಂಪ್ಯೂಟರ್ ಸಿಸ್ಟಮ್ ಇಂಟರ್ಫೇಸ್ ಪೋರ್ಟ್. It is used to add external devices such as high-speed hard disk, high-end scanners, CD-ROM drives. ಅಂದ್ರೆ ಒಂದು ಹಾರ್ಡ್ ಡಿಸ್ಕ್ ನ ಕನೆಕ್ಟ್ ಮಾಡಬಹುದು, ಸ್ಕ್ಯಾನರ್ ಗಳನ್ನ ಕನೆಕ್ಟ್ ಮಾಡಬಹುದು, CD-ROM ಡ್ರೈವ್ ಗಳನ್ನ ಕೂಡ ಕನೆಕ್ಟ್ ಮಾಡಬಹುದು. ಅದನ್ನ ನಾವೇನಂತ ಕರಿತೀವಿ, SCSI ಪೋರ್ಟ್ ಅಂತ ಹೇಳ್ತೀವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ಅ ಫಾಸ್ಟ್ ಡೇಟಾ ಟ್ರಾನ್ಸ್ಫರ್ಸ್. ಅಂದ್ರೆ ಇವ್ರು ಯೂಸ್ ಆಗ್ತಿದ್ದಾರೆ ಅಂತಂದ್ರೆ ಫಾಸ್ಟ್ ಡೇಟಾ ಟ್ರಾನ್ಸ್ಫರ್ ಆಗ್ತಿರುತ್ತೆ. It is expensive and needs separate dedicated adapters. Expensive ಅಂದ್ರೆ ಏನು, ಅಮೌಂಟ್ ಜಾಸ್ತಿ ಅಂತ. And need separate dedicated adapters. ಅವ್ರಿಗೆ ಆದಂತಹ ಅಡಾಪ್ಟರ್ಗಳು ಕೂಡ SCSI ಪೋರ್ಟ್ ಗೆ ಬೇಕು. ಐಡಿಯಾ ಬಂತಾ? SCSI ಸ್ಟ್ಯಾಂಡ್ಸ್ ಫಾರ್, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಸ್ಮಾಲ್ ಕಂಪ್ಯೂಟರ್ ಸಿಸ್ಟಮ್ ಇಂಟರ್ಫೇಸ್ ಪೋರ್ಟ್. It is used to add external devices such as high-speed hard disk, high-end scanners and CD-ROM drives. ROM ಅಂತಂದ್ರೆ ಗೊತ್ತಿರಲಿ, read only memory. It is a fast data transfers. It is expensive and need separated dedicated adapters. Idea banta? Take down the point number 8, which is called VGA port. VGA stands for Visual Graphic Adapter. ನೆನ್ಪಿಟ್ಕೊಳ್ಳಿ, ಫುಲ್ ಫಾರ್ಮ್ಸ್ ಬಹಳ ಇಂಪಾರ್ಟೆಂಟ್. ನಿಮ್ಮ 1 ಮಾರ್ಕ್ 10 ಕ್ವಶನ್ಸ್ ಅಲ್ಲಿ ಒಂದು ಕ್ವಶನ್ ಫುಲ್ ಫಾರ್ಮ್ ಬರಬಹುದು. VGA stands for Visual Graphic Adapter Port. It connects monitor to a computer's video card. ಅಂದ್ರೆ ಮಾನಿಟರ್ ಗಳನ್ನ ನಿಮ್ಮ ಒಂದು ವಿಡಿಯೋ ಕಾರ್ಡ್ ಕಂಪ್ಯೂಟರ್ ಜೊತೆಗೆ ಆಡ್ ಮಾಡೋದಕ್ಕೆ VGA ನ ಯೂಸ್ ಮಾಡ್ತೀವಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಕನೆಕ್ಟ್ಸ್ ಮಾನಿಟರ್ ಟು ಎ ಕಂಪ್ಯೂಟರ್ಸ್ ವಿಡಿಯೋ ಕಾರ್ಡ್. ಅಂದ್ರೆ ಮಾನಿಟರ್ ಮೇಲೆನೆ ಅಲ್ವಾ ಎಲ್ಲ ಡಿಸ್ಪ್ಲೇ ಆಗುವಂತದ್ದು, ಲೈಕ್ ವಿಡಿಯೋಸ್ ಆಗ್ಬೋದು. ನಿಮ್ಮ ಸ್ಕ್ರೀನ್ ಬಂದು ಮಾನಿಟರ್, ಅದ್ಮೇಲೆ ಏನ್ ಡಿಸ್ಪ್ಲೇ ಆದ್ರೂ ಅದನ್ನ ಕನೆಕ್ಟ್ ಮಾಡ್ಲಿಕ್ಕೆ VGA ಪೋರ್ಟ್ ಯೂಸ್ ಮಾಡ್ತೀವಿ. See students, it has 15 holes connector. So 15 holes of connector ಇರುತ್ತೆ ಸ್ಟೂಡೆಂಟ್ಸ್. ನಥಿಂಗ್ ಬಟ್ ನಾವು ಪಿನ್ಸ್ ಕನೆಕ್ಟ್ ಮಾಡ್ತೀವಲ್ವಾ, ಅಲ್ಲಿ ಕನೆಕ್ಷನ್ ಗೋಸ್ಕರ 15 holes of connectors ನಿಮ್ಮ VGA ಪೋರ್ಟ್ ಅಲ್ಲಿ ಇರುತ್ತೆ. ಐಡಿಯಾ ಬಂತಾ? It is used to connect monitors to a computer's video card ಅಷ್ಟೇ. 15 holes of connections ಇರುತ್ತೆ. Take the next one, game port. ಆಹಾ, ಎಲ್ರಿಗೂ ನಗು ಬಂದ್ಬಿಡ್ತು. ಎಸ್, ಗೇಮ್ ಪೋರ್ಟ್ ಬಗ್ಗೆ ಹೇಳಿ ಸರ್. ಗೇಮ್ಸ್ ಅಂದ್ರೆ ಇಷ್ಟನ ಎಲ್ರಿಗೂ? ಚೆನ್ನಾಗಿ ಆಡಿರ್ತೀರ ಸ್ಟೂಡೆಂಟ್ಸ್.
ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಗೇಮ್ ಬೋರ್ಡ್ ಸದ್ಯಕ್ಕೆ ಪಾಠ ಕೇಳಿ ಈ ಗೇಮ್ ಆಡ್ಕೊಂಡು ಕೂತ್ಕೋಬೇಡಿ. ಇಟ್ ಈಸ್ ಯೂಸ್ ಟು ಕನೆಕ್ಟ್ ಜಾಯ್ಸ್ಟಿಕ್ ಟು ಎ ಕಂಪ್ಯೂಟರ್. ಜಾಯ್ಸ್ಟಿಕ್ ಅಂದ್ರೆ ಲಾಸ್ಟ್ ಇಯರ್ ಓದಿದಿರಲ್ಲ. It is look like a car gear. It is having one button on the top of it and we can move it. Idea, we can click on that button, we can select some options, we can play varieties of games anta ಹೇಳಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಜಾಯ್ಸ್ಟಿಕ್ is one of the device students which is used to connect computer and used to play varieties of games. ತುಂಬಾ ಗೇಮ್ಸ್ ನ ಆಡ್ಲಿಕ್ಕೆ ಯೂಸ್ ಆಗುತ್ತೆ. ಇದು ಕನೆಕ್ಟ್ ಆಗ್ಬೇಕು ಅಂದ್ರೆ ನಮ್ಗೆ ಗೇಮ್ ಪೋರ್ಟ್ ಇರಬೇಕು. ಬಟ್ ಇಟ್ ಈಸ್ ನೌ ರೀಪ್ಲೇಸ್ಡ್ ಬೈ USB. ಏನ್ USB ಅಂತಂದ್ರೆ ಯೂನಿವರ್ಸಲ್ ಸೀರಿಯಲ್ ಬಸ್. ಅಲ್ಲಿ ಗೇಮ್ ಪೋರ್ಟ್ ಕೂಡ ರೀಪ್ಲೇಸ್ ಆಗ್ತದೆ USB ಇಂದ. ಐಡಿಯಾ ಬಂತಾ? Take on the next one, which is called socket students. Sockets. Notice students, sockets are used to connect microphone, sound cards and speakers to a computer. ಅಲ್ಲಿಗೆ ಮೈಕ್ರೋಫೋನ್ ನ ಕನೆಕ್ಟ್ ಮಾಡ್ಬೇಕು ಅಂದ್ರ, ಸೌಂಡ್ ಕಾರ್ಡ್ ಗಳನ್ನ ಕನೆಕ್ಟ್ ಮಾಡ್ಬೇಕು ಅಂದ್ರ, ಸ್ಪೀಕರ್ ಗಳನ್ನ ಕನೆಕ್ಟ್ ಮಾಡ್ಬೇಕು ಅಂತಂದ್ರೆ ಸಾಕೆಟ್ಸ್ ಬೇಕು. ಮೈಕ್ರೋಫೋನ್ ಅಂದ್ರೆ ಐಡಿಯಾ ಇದೆಯಾ ಸ್ಟೂಡೆಂಟ್ಸ್? ಮೈಕ್ರೋಫೋನ್ ಅಂದ್ರೆ ಐಡಿಯಾ ಇದೆಯಾ? ಈಗ ನಾವು ಮಾತಾಡಿದ ಕಂಪ್ಯೂಟರ್ ಒಳಗಡೆ ರೆಕಾರ್ಡ್ ಆಗ್ಬೇಕು ಅಂತಂದ್ರೆ ನಾವು ಮೈಕ್ರೋಫೋನ್ ನ ಯೂಸ್ ಮಾಡ್ಬೋದು. ಐಡಿಯಾ ಬಂತ? ಈ ಟಿವಿ ಚಾನಲ್ಸ್ ಅಲ್ಲೆಲ್ಲ ನೋಡ್ತಿರ್ತಾರ, ಈ ಆಂಕರ್ ಗಳು ಹಾಕೊಂಡಿರ್ತಾರೆ, ಆಮೇಲೆ ಕಾಮಿಡಿಗಳು ಮಾಡುವಾಗ ಅವ್ರು ಹಾಕೊಂಡಿರ್ತಾರೆ, ಅದನ್ನೆಲ್ಲ ನಾವು ಮೈಕ್ರೋಫೋನ್ಸ್ ಅಂತ ಕರಿಬಹುದು. ಜೊತೆಗೆ ಸೌಂಡ್ ಕಾರ್ಡ್ ಗಳನ್ನ ಕನೆಕ್ಟ್ ಮಾಡ್ಕೋಬಹುದು. ನಿಮಗೆ ಬೇಕಾಗಿರುವಂತ ಸ್ಪೀಕರ್ ಗಳನ್ನ ಕನೆಕ್ಟ್ ಮಾಡ್ಕೊಳ್ಳುವಂತವನ್ನ ಸಾಕೆಟ್ಸ್ ಅಂತ ಕರಿತೀವಿ. ಐಡಿಯಾ ಬಂತ? ಟೇಕ್ ಆನ್ ದ ನೆಕ್ಸ್ಟ್ ಒನ್ ಸ್ಟೂಡೆಂಟ್ಸ್. ಐ ಹೋಪ್ ಎಲ್ರಿಗೂ ಅರ್ಥ ಆಗ್ತಿದೆ ಅನ್ಸುತ್ತೆ. ವಿಚ್ ಇಸ್ ಕಾಲ್ಡ್ MIDI ಪೋರ್ಟ್. ನಗಬಾರ್ದು, ವಿ ಕ್ಯಾನ್ ಕಾಲ್ ಇಟ್ ಆಸ್ ಮಿಡಿ ಪೋರ್ಟ್ ಅಂತ ಹೇಳ್ತೀವಿ. ನಾನು ಈಗ ತಾನೇ ಹೇಳಿದೆ ನಗಬಾರ್ದು ಅಂತ. ಮಿಡಿ ಪೋರ್ಟ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ಮಿಡಿ ಪೋರ್ಟ್ ಸ್ಟ್ಯಾಂಡ್ಸ್ ಫಾರ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಡಿಜಿಟಲ್ ಇಂಟರ್ಫೇಸ್. MIDI port. MIDI stands for Musical Instrument Digital Interface Port. It is a system designed to transmit information between electronic musical instruments and the computer. ಅಂದ್ರೆ ನೋಡಿ, ನಿಮ್ಮ ಎಲೆಕ್ಟ್ರಾನಿಕ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂತ ಏನಿರುತ್ತೆ, ಕಂಪ್ಯೂಟರ್ ಜೊತೆಗೆ ಕನೆಕ್ಟ್ ಮಾಡ್ಲಿಕ್ಕೆ ನಾವು MIDI ಪೋರ್ಟ್ ನ ಯೂಸ್ ಮಾಡ್ತೀವಿ. ಅಂದ್ರೆ ಎಲೆಕ್ಟ್ರಾನಿಕ್ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಂದ್ರೆ ಯಾವ್ಯಾವ್ದಾಗಿರ್ಬೋದು? ನಿಮ್ಮ ಒಂದು ಗಿಟಾರ್ ಇವತ್ತು ಎಲೆಕ್ಟ್ರಾನಿಕ್ ಇನ್ಸ್ಟ್ರೂಮೆಂಟ್ ಆಗಿದೆ. ಗಿಟಾರ್ನ ನಾವು ಡೈರೆಕ್ಟ್ ಆಗಿ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ಕೋಬಹುದು. ನಿಮ್ಮ ಮೈಕ್ ವೆರಿ ವೆರಿ ಇಂಪಾರ್ಟೆಂಟ್, ನಿಮ್ಮ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ಕೋಬಹುದು. ಈ ತರ ಡ್ರಮ್ಸ್ ಕನೆಕ್ಷನ್ ಸಿಗುತ್ತೆ, ಅದ್ರದ್ದು ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ಕೋಬಹುದು ಸ್ಟೂಡೆಂಟ್ಸ್. MIDI musical keyboard can be attached to the computer and user can play the music and stored in the computer. ಅಂದ್ರೆ ಅವನೊಂದು ಎಕ್ಸಾಂಪಲ್ ಕೊಡ್ತಿದ್ದಾನೆ. ಮ್ಯೂಸಿಕಲ್ ಕೀಬೋರ್ಡ್ ಅಂತ ತಿಳ್ಕೊಳ್ಳೋಣ. ಕೀಬೋರ್ಡ್ ಅಂದ್ರೆ ABCD ಇರೋದಲ್ಲ ಸ್ಟೂಡೆಂಟ್ಸ್. ಈ ಸಾಂಗ್ಸ್ ಹಾಡುವಾಗ ಪಕ್ಕದಲ್ಲಿ ಕೀಬೋರ್ಡ್ ನುಡಿಸ್ತಾ ಇರ್ತಾರೆ, ಅಬ್ಸರ್ವ್ ಮಾಡಿರ್ತೀರಾ? ಸೊ ವೆರೈಟೀಸ್ ಆಫ್ ಸೌಂಡ್ಸ್ ಬರ್ತಾ ಇರುತ್ತೆ. ಅದನ್ನ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡ್ಬೋದು, ನಾವೇ ಪ್ಲೇ ಮಾಡ್ಬೋದು ಮ್ಯೂಸಿಕ್ ನ, ಅಂಡ್ ಕಂಪ್ಯೂಟರ್ ಅಲ್ಲಿ ಸ್ಟೋರ್ ಕೂಡ ಮಾಡ್ಕೋಬಹುದು. ನೋಡಿ, ಫರ್ದರ್ ಯೂಸರ್ ಕ್ಯಾನ್ ಎಡಿಟ್ ಆನ್ ದ ಸ್ಟೋರ್ಡ್ ಮ್ಯೂಸಿಕ್. ನಾವು ಒನ್ಸ್ ಅದು ಕಂಪ್ಯೂಟರ್ ಒಳಗಡೆ ಸ್ಟೋರ್ ಆದ್ಮೇಲೆ ನಾವು ಎಡಿಟ್ ಮಾಡ್ಕೋಬಹುದು, ಅಂದ್ರೆ ಚೇಂಜ್ ಮಾಡ್ಕೋಬಹುದು, ಅದನ್ನ ಕಟ್ ಮಾಡ್ಬೋದು, ಬೇರೆದನ್ನ ಅಟ್ಯಾಚ್ ಮಾಡ್ಬೋದು, ಇನ್ನು ಅದಕ್ಕೆ ಏನಾದ್ರೂ ಎಕ್ಸ್ಟ್ರಾ ಪೀಸ್ ನ ಆಡ್ ಮಾಡ್ಬೋದು. ಈ ತರ ಇದನ್ನ ನಾವು ಕರೆಯೋದು MIDI ಪೋರ್ಟ್ ಅಂತ ಹೇಳಿ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. MIDI stands for Musical Instrument Digital Interface Port. It is a system designed to transmit information between electronic musical instruments and the computer. A MIDI musical keyboard can be attached to the computer. User can play the music and store in the computer. Further, user can edit on the stored music. This is called MIDI port. Point number 12, which is called power connector. ನಿಮ್ಗೆಲ್ಲರಿಗೂ ಐಡಿಯಾ ಇದೆ ಸ್ಟೂಡೆಂಟ್ಸ್ ಪವರ್ ಕನೆಕ್ಟರ್. ನಿಮ್ಮ ಮನೆಯಲ್ಲೇ ನೋಡಿ, ವಾಲ್ಗೆ ಪವರ್ ಕನೆಕ್ಟರ್ ಇದ್ದೇ ಇರುತ್ತೆ. ಇಟ್ ಹ್ಯಾಸ್ 3 pronged ಪ್ಲಗ್ ಅಂತ ಹೇಳ್ತೀವಿ. 3 ಇರುತ್ತಲ್ವಾ ಸ್ಟೂಡೆಂಟ್ಸ್? ಕೆಲವು ಪ್ಲಗ್ ಗಳಲ್ಲಿ 5 ಇರುತ್ತೆ, ಒಂದ್ ಪ್ಲಗ್ ಅಲ್ಲಿ 3 ಇರುತ್ತೆ, ಇನ್ನೊಂದು ಪ್ಲಗ್ ಗಳಲ್ಲಿ 5 ಇರುತ್ತೆ, ಹೋಲ್ಸ್ ಅಂತ ಹೇಳ್ತೀವಿ. ಅಲ್ಲಿಗೆ ಪವರ್ ಕನೆಕ್ಟರ್ ಅಂದಿದ ತಕ್ಷಣ ನಾವು ಅದನ್ನ ಜನರಲ್ ಆಗಿ ಕರೆಯುವಂತದ್ದು 3 pronged ಪ್ಲಗ್ ಅಂತ ಹೇಳಿ. ಇಟ್ ಕನೆಕ್ಟ್ಸ್ ಟು ದ ಕಂಪ್ಯೂಟರ್ಸ್ ಪವರ್ ಕೇಬಲ್ ದಟ್ ಪ್ಲಗ್ಸ್ ಇಂಟು ಎ ವಾಲ್ ಸಾಕೆಟ್. ಇದರಿಂದ ಅಡ್ವಾಂಟೇಜ್ ಏನು? ಜನರಲ್ ಆಗಿ ಪವರ್ ಕೇಬಲ್ ಗಳನ್ನ ಕನೆಕ್ಟ್ ಮಾಡ್ತಾ ಇರ್ತೀವಿ ವಾಲ್ ಸಾಕೆಟ್ ಗೆ. ವಾಲ್ ಅಂತಂದ್ರೆ ಗೋಡೆ ಅಂತ.
ಗೋಡೆಗೆ ಅಟ್ಯಾಚ್ ಮಾಡಿರುವಂತಹ ಸಾಕೆಟ್ ಗೆ ನೀವು ನಿಮ್ಮ ಪವರ್ ಕನೆಕ್ಟರ್ಸ್ ನ ಕನೆಕ್ಟ್ ಮಾಡ್ಕೋಬಹುದು. ಅದನ್ನ ನಾವೇನಂತ ಕರಿತೀವಿ, ಪವರ್ ಕನೆಕ್ಟರ್ ಅಂತ ಕರಿತೀವಿ. Take on the next one, students, which is called firewire port. ನೋಡಿ ಸ್ಟೂಡೆಂಟ್ಸ್, ಕನ್ಫ್ಯೂಷನ್ ಬೇಡ, ಎಲ್ರಿಗೂ ಅರ್ಥ ಆಗ್ತಿದೆ ಅನ್ಸುತ್ತೆ. We are in the concept of components of motherboard. Components of motherboard ಅಲ್ಲಿ ನಾವು ಆಲ್ರೆಡಿ 6 ಕಾಂಪೊನೆಂಟ್ಸ್ ಕಂಪ್ಲೀಟ್ ಮಾಡಿದೀವಿ. ನಾವು 7th ಕಾಂಪೊನೆಂಟ್ ಅಲ್ಲಿ ಇದೀವಿ, IO ports and interfaces. ಅದರಲ್ಲಿ 16 ಕಾಂಪೊನೆಂಟ್ಸ್ ಇದೆ. 16 ಕಾಂಪೊನೆಂಟ್ಸ್ ಅಲ್ಲಿ ಸೀರಿಯಲ್ ಪೋರ್ಟ್, ಪ್ಯಾರಲಲ್ ಪೋರ್ಟ್, IDE, USB, PS52, AGP, SCSI, VGA, game, sockets, MIDI, power connector ಕಂಪ್ಲೀಟ್ ಮಾಡಿದೀವಿ. ಈಗ ನಮ್ಮ ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ಹೋಗ್ತಿದ್ವಿ, ಫೈರ್ ವೈರ್ ಪೋರ್ಟ್ ಅಂತ ಹೇಳಿ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ಮೈಂಡ್ ಸ್ವಲ್ಪ ಫ್ರೆಶ್ ಇರಲಿ. ಇಟ್ ಕ್ಯಾನ್ ಟ್ರಾನ್ಸ್ಫರ್ ಡೇಟಾ ಅಟ್ ಹೈ ಸ್ಪೀಡ್. ಹೈ ಸ್ಪೀಡ್ ಅಲ್ಲಿ ಡೇಟಾನ ಟ್ರಾನ್ಸ್ಫರ್ ಮಾಡಿ ಕೊಡ್ತಾರೆ. ಇಟ್ ಈಸ್ ಆಲ್ಸೋ ಯೂಸ್ ಟು ಕನೆಕ್ಟ್ ವಿಡಿಯೋ ಎಕ್ವಿಪ್ಮೆಂಟ್ಸ್ ಟು ದ ಕಂಪ್ಯೂಟರ್. ಇವನ್ ಜನರಲ್ ಆಗಿ ವಿಡಿಯೋ ಎಕ್ವಿಪ್ಮೆಂಟ್ಸ್ ಗೆ ಕೂಡ ತುಂಬಾ ಸಪೋರ್ಟ್ ಮಾಡ್ತಾನೆ ಸ್ಟೂಡೆಂಟ್ಸ್. ನಥಿಂಗ್ ಬಟ್ ಕನೆಕ್ಟ್ ಮಾಡೋದಕ್ಕೆ ಯೂಸ್ ಆಗ್ತದೆ. ವಿಡಿಯೋ ಎಕ್ವಿಪ್ಮೆಂಟ್ಸ್ ಅಂದ್ರೆ ನಿಮ್ಗೆ ಗೊತ್ತಿದೆ ಸ್ಟೂಡೆಂಟ್ಸ್, ದ ಡೇಟಾ ಸ್ಪೀಡ್ ಈಸ್ 400 to 800 megabits per second. See students, MBPS. MBPS stands for megabits per second. 400 ರಿಂದ 800 ಮೆಗಾಬಿಟ್ಸ್ ಅಷ್ಟು ಡೇಟಾನ 1 ಸೆಕೆಂಡ್ ಗೆ ಟ್ರಾನ್ಸ್ಫರ್ ಮಾಡುವಷ್ಟು ಕೆಪಾಸಿಟಿ ಫೈರ್ ವೈರ್ ಪೋರ್ಟ್ ಗೆ ಇರುತ್ತೆ. ನೋಡಿ ಸ್ಟೂಡೆಂಟ್ಸ್, ಇಟ್ ಈಸ್ ಇನ್ವೆಂಟ್ ಬೈ ಆಪಲ್. ಇಟ್ ಈಸ್ ಇನ್ವೆಂಟ್ ಬೈ ಆಪಲ್. ಆಪಲ್ ಅಂದ್ರೆ ಏನು? ನೀವು ತಿನ್ನೋಂತ ಆಪಲ್ ಅಲ್ಲ ಸ್ಟೂಡೆಂಟ್ಸ್. ಆಪಲ್ ಇಸ್ ಒನ್ ಆಫ್ ದ ಫೇಮಸ್ ಕಂಪನಿ. ಸೊ ಆ ಕಂಪನಿಯಿಂದ ಫೈರ್ ವೈರ್ ಪೋರ್ಟ್ ಅನ್ನೋದು ಕೂಡ ಇಂಟ್ರೊಡ್ಯೂಸ್ ಆಗಿರುತ್ತೆ. ದೇರ್ ಆರ್ 3 ಟೈಪ್ಸ್ ಆಫ್ ಫೈರ್ ವೈರ್ ಪೋರ್ಟ್ ಸ್ಟೂಡೆಂಟ್ಸ್. 3 ತರ ಸಿಗುತ್ತೆ. ಯಾವ್ಯಾವುದು? ಒಂದು 4 ಪಿನ್ಸ್ ಫೈರ್ ವೈರ್ 400 ಕನೆಕ್ಟರ್. 4 ಪಿನ್ಸ್ ಇರುತ್ತೆ, ಕನೆಕ್ಷನ್ಸ್ ಎಷ್ಟಿರುತ್ತೆ? 400 ಕನೆಕ್ಷನ್ಸ್ ಇರುತ್ತೆ. ಸೆಕೆಂಡ್ ಒನ್ ಯಾವುದು? ಇವನು 6 ಪಿನ್ಸ್ ಫೈರ್ ವೈರ್ ವಿತ್ 400 ಕನೆಕ್ಟರ್ಸ್. ಇವನಿಗೆ 6 ಪಿನ್ಸ್ ಕನೆಕ್ಷನ್ ಇರುತ್ತೆ, 400 ಕನೆಕ್ಟರ್ಸ್ ಸಿಗ್ತದೆ. ದ ನೆಕ್ಸ್ಟ್ ಒನ್ 9 ಪಿನ್ಸ್ ಫೈರ್ ವೈರ್ ಕನೆಕ್ಟರ್ ವಿತ್ 800 ಕನೆಕ್ಟರ್. ಇವನ ಹತ್ರ 9 ಪಿನ್ಸ್ ಇರುತ್ತೆ, ಬಟ್ ಕನೆಕ್ಷನ್ಸ್ ಮಾತ್ರ 800 ಕೊಡ್ಬೋದು. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ವೇರ್ ಇನ್ ದ ಕಾನ್ಸೆಪ್ಟ್ ಆಫ್ ಫೈರ್ ವೈರ್ ಪೋರ್ಟ್, ಇಟ್ ಕ್ಯಾನ್ ಟ್ರಾನ್ಸ್ಮಿಟ್ ಡೇಟಾ ಅಟ್ ಹೈ ಸ್ಪೀಡ್. ಇಟ್ ಈಸ್ ಯೂಸ್ಡ್ ಟು ಕನೆಕ್ಟ್ video equipments to the computer. The data speed is 400 to 800 megabits per second. It is invented by Apple. The 3 firewire ports are 4 pins 400 connectors, 6 pins 400 connectors, 9 pins 800 connectors. Take on the next point, which is called modem. Students, modem ನಿಮಗೆ previous ಒಂದು ಕಾನ್ಸೆಪ್ಟ್ ಅಲ್ಲಿ ಬಂದಿತ್ತು. ನಾನು ಆಗ ಹೇಳಿದ್ದೆ, ಮುಂದಕ್ಕೆ ಹೇಳ್ತೀನಿ modem ಅಂದ್ರೆ ಏನು ಅಂತ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. modem stands for modulator demodulator. ನೋಡಿ, MO modulator, DEM demodulator. ಜನರಲಿ ಇದನ್ನ ಇಂಟರ್ನೆಟ್ ಕನೆಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ನಿಮ್ಗೆ modem ಅಂದಿದ ತಕ್ಷಣ ಬ್ರೈನ್ ಒಂದು ಪಾಯಿಂಟ್ ಬರಬೇಕು, ಓ modem ಇಂಟರ್ನೆಟ್ ಕನೆಕ್ಷನ್ ಯೂಸ್ ಆಗುತ್ತೆ ಅಂತ. ಇಟ್ ಈಸ್ ಯೂಸ್ ಟು ಕನೆಕ್ಟ್ ಅನ್ ಇಂಟರ್ನೆಟ್ ಟು ದ ಕಂಪ್ಯೂಟರ್. ಇಂಟರ್ನೆಟ್ ನ ಕನೆಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಅಫ್ಕೋರ್ಸ್ ನಿಮ್ಮ ಸೆಲ್ ಫೋನ್ಸ್ಗೆ ಇಂಟರ್ನೆಟ್ ಬರಬೇಕು ಅಂತಂದ್ರೂ modem ಇರಬೇಕು. ಅದನ್ನ ನಾವು ಇಂಟರ್ನಲ್ modem ಅಂತೀವಿ. ನಿಮ್ಮ ಮೊಬೈಲ್ ಒಳಗಡೆ ಇರುತ್ತೆ ಸ್ಟೂಡೆಂಟ್ಸ್. ಮತ್ತೆ ಫ್ಯೂಚರ್ ಡೇಸ್ ಅಲ್ಲಿ modem ಇನ್ನೂ ಬರುತ್ತೆ, ನಾನು ಆಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಇಟ್ ಕನೆಕ್ಟ್ಸ್ ಎ ಕಂಪ್ಯೂಟರ್ modem ಟು ದ ಕಂಪ್ಯೂಟರ್ ನೆಟ್ವರ್ಕ್. ಸೊ ಇವನೇನ್ ಮಾಡ್ತಾನೆ, ಕಂಪ್ಯೂಟರ್ modem ನ ಕಂಪ್ಯೂಟರ್ ನೆಟ್ವರ್ಕ್ ಕನೆಕ್ಟ್ ಮಾಡ್ಲಿಕ್ಕೆ modem ನ ಯೂಸ್ ಮಾಡ್ತಾರೆ. ಐಡಿಯಾ ಬಂತ ಸ್ಟೂಡೆಂಟ್ಸ್? ಟೇಕ್ ದ ನೆಕ್ಸ್ಟ್ ಒನ್, ಈಥರ್ನೆಟ್ ಪೋರ್ಟ್. ಇನ್ನಿರೋದು 2 ಕಾಂಪೊನೆಂಟ್ಸ್, ಗಮನ ಇಟ್ಟು ಕೇಳಿ ಸ್ಟೂಡೆಂಟ್ಸ್. ಈಥರ್ನೆಟ್ ಪೋರ್ಟ್ ಅಂತಂದ್ರೆ ಏನು? ಇಟ್ ಈಸ್ ಯೂಸ್ ಟು ಕನೆಕ್ಟ್ ಎ ನೆಟ್ವರ್ಕ್ ಅಂಡ್ ಹೈ ಸ್ಪೀಡ್ ಇಂಟರ್ನೆಟ್. ಇವನು ನೆಟ್ವರ್ಕ್ ನ ಕನೆಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತಾನೆ, ಅಂಡ್ ಹೈ ಸ್ಪೀಡ್ ಇಂಟರ್ನೆಟ್ ನ ಕೂಡ ಕಂಪ್ಯೂಟರ್ ಗೆ ಪ್ರೊವೈಡ್ ಮಾಡಿ ಕೊಡ್ತಾನೆ. ಇಟ್ ಕನೆಕ್ಟ್ಸ್ ನೆಟ್ವರ್ಕ್ ಕೇಬಲ್ ಟು ಎ ಕಂಪ್ಯೂಟರ್. ಇವನಿಂದ ಅಡ್ವಾಂಟೇಜ್ ಏನು? ನೆಟ್ವರ್ಕ್ ಕೇಬಲ್ ನ ಕಂಪ್ಯೂಟರ್ ಗೆ ಕನೆಕ್ಟ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ. ಇಟ್ ಕನೆಕ್ಟ್ಸ್ ನೆಟ್ವರ್ಕ್, ಸಾರಿ ಸ್ಟೂಡೆಂಟ್ಸ್, the data speed is 10 megabits to 1000 megabits per second. Again MBPS. ಅಲ್ಲಿಗೆ ಇವನ ಸ್ಪೀಡ್ ಎಷ್ಟು ಅಂತ ಕೇಳಿದ್ರೆ 10 ಮೆಗಾಬಿಟ್ಸ್ ಇಂದ ಹಿಡಿದು 1000 ಮೆಗಾಬಿಟ್ಸ್ ವರೆಗೂ ಇರುತ್ತೆ. ಐಡಿಯಾ ಬಂತ? ಈಥರ್ನೆಟ್ ಪೋರ್ಟ್ ಸ್ಟೂಡೆಂಟ್ಸ್ ಬಹಳ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಇಟ್ ಈಸ್ ಯೂಸ್ಡ್ ಟು ಕನೆಕ್ಟ್ ಎ ನೆಟ್ವರ್ಕ್ ಅಂಡ್ ಹೈ ಸ್ಪೀಡ್ ಇಂಟರ್ನೆಟ್.
It connects network cable to a computer. The data speed is ಎಲ್ಲಿಂದ ಎಲ್ಲಿವರೆಗೂ ಪ್ರೊವೈಡ್ ಮಾಡಿ ಕೊಡ್ತಾನೆ 10 megabits to 1000 megabits per second. ಒಂದು ಸೆಕೆಂಡ್ಗೆ 10 megabits ಇಂದ ಹಿಡಿದು 1000 megabits ಅಷ್ಟು ಡೇಟಾ ಸ್ಪೀಡ್ ನ ಪ್ರೊವೈಡ್ ಮಾಡಿ ಕೊಡ್ತಾನೆ. ದಟ್ ಇಸ್ ಕಾಲ್ಡ್ ಈಥರ್ನೆಟ್ ಪೋರ್ಟ್. Take the next one. Full happy ಆಗೋಗಿದ್ರಾ? We are at 16th. ನಿಮ್ಮ ಹ್ಯಾಪಿನೆಸ್ ನನಗೆ ಇಲ್ಲಿಗೆ ಗೊತ್ತಾಗ್ತಿದೆ ಸ್ಟೂಡೆಂಟ್ಸ್. DVI port. So DVI full form ಏನು? It stands for Digital Video Interface. ಏನ್ ಸ್ಟೂಡೆಂಟ್ಸ್ DVI ಅಂತಂದ್ರೆ Digital Video Interface Port. It is used to connect a flat panel LCD monitor to the computer's high-end video graphics card. ಅಂದ್ರೆ flat panel LCD monitors ನ computers ಗೆ high-end video graphics cards ಗೆ ಅಟ್ಯಾಚ್ ಮಾಡ್ಲಿಕ್ಕೆ ಯೂಸ್ ಮಾಡ್ತೀವಿ DVI port ಅಂತ ಹೇಳಿ. LCD ಅಂತಂದ್ರೆ ಐಡಿಯಾ ಇದೆಯಲ್ಲ, ಲಿಕ್ವಿಡ್ ಕ್ರಿಸ್ಟಲ್ ಡಯೋಡ್ಸ್ ಅಂತ ಹೇಳ್ತೀವಿ ಸ್ಟೂಡೆಂಟ್ಸ್. ನಾವು LED ಅಂತ ಹೇಳ್ತೀವಿ, LCD ಅಂತ ಹೇಳ್ತೀವಿ. ನಮ್ಮ LCD ಮಾನಿಟರ್ಸ್ ಫ್ಲಾಟ್ ಮಾನಿಟರ್ಗಳನ್ನ ನಮ್ಮ ಕಂಪ್ಯೂಟರ್ಸ್ ಗ್ರಾಫಿಕ್ಸ್ ಕಾರ್ಡ್ ಜೊತೆಗೆ ವಿಡಿಯೋ ಗ್ರಾಫಿಕ್ಸ್ ಕಾರ್ಡ್ ಜೊತೆಗೆ ಕನೆಕ್ಟ್ ಮಾಡಬೇಕು ಅಂತಂದ್ರೆ ನಮ್ಮ ಹತ್ರ ಇರುವಂತದ್ದು DVI ಪೋರ್ಟ್. DVI ಫುಲ್ ಫಾರ್ಮ್ ಏನು? ಡಿಜಿಟಲ್ ವಿಡಿಯೋ ಇಂಟರ್ಫೇಸ್. ಐ ಹೋಪ್ ಎಲ್ರಿಗೂ ಐಡಿಯಾ ಬಂತು ಅನ್ಸುತ್ತೆ. ಅಗೇನ್ ಐ ಆಮ್ ರಿಪೀಟಿಂಗ್ ಸ್ಟೂಡೆಂಟ್ಸ್, ವಿ ಆರ್ ಅಟ್ ದ ಕಾನ್ಸೆಪ್ಟ್ ಆಫ್ some IO ports and interfaces. We are successfully completed 16 IO ports. Exam ಅಲ್ಲಿ explain briefly IO ports ಅಂದ್ರೆ ಟೆನ್ಷನ್ ತಗೋಬೇಡಿ, ಚಿಕ್ಕದು ನೀವೇ ಚೂಸ್ ಮಾಡ್ಕೊಂಡು ಮೂರನ್ನ ಎಕ್ಸ್ಪ್ಲೇನ್ ಮಾಡಿ. ಇಲ್ಲ ಇಂಡಿವಿಜುವಲ್ ಯಾವ್ದಾದ್ರು ಕೇಳಿದಾರ ಟೆನ್ಷನ್ ತಗೋಬೇಡಿ, ಇಂಡಿವಿಜುವಲ್ ಕಾನ್ಸೆಪ್ಟ್ ಗಳನ್ನ ಎಕ್ಸ್ಪ್ಲೇನ್ ಮಾಡಿ. ಐಡಿಯಾ ಬಂತ ಸ್ಟೂಡೆಂಟ್ಸ್? Take the next one. General structure of a CPU. CPU stands for Central Processing Unit. General structure students. This is also one of the official question of 3 marks. 3 marks ಗೆ ಜನರಲ್ ಸ್ಟ್ರಕ್ಚರ್ ಆಫ್ CPU ನ ಕೂಡ ಕೊಡಬಹುದು. ಅಂದ್ರೆ ನೀವು ಆಲ್ರೆಡಿ ಏನ್ ಪ್ರೊಸೆಸರ್ ನ ಓದಿದ್ದೀರಾ, ಪ್ರೊಸೆಸರ್ ನ ಕೇಳಿದ್ದೀರಾ, ಸೇಮ್ ಎಕ್ಸ್ಪ್ಲನೇಷನ್ ಇಲ್ಲೂ ರಿಪೀಟ್ ಮಾಡಿ. ಏನು ಸರ್? ಎ ಪ್ರೊಸೆಸರ್ ಇಸ್ ದ ಲಾರ್ಜೆಸ್ಟ್ ಚಿಪ್ resides in the computer and other electronic components to process the data. Same definition. The primary function of the processor to execute instructions given to it and produce the results. ಅಂದ್ರೆ ಫಸ್ಟ್ ನೀವೇನ್ ಕೊಡ್ತೀರಾ, ನಿಮ್ಮ ಒಂದು ಪ್ರೈಮರಿ ಫಂಕ್ಷನ್ ಅಂತ ಹೇಳಿ, ಅದು ಪ್ರೊಸೆಸರ್ ಏನ್ ಮಾಡುತ್ತೆ, ಎಕ್ಸಿಕ್ಯೂಟ್ ಮಾಡ್ಕೊಡುತ್ತೆ ಅಂಡ್ ಪ್ರೊಡ್ಯೂಸ್ ದ ರಿಸಲ್ಟ್ಸ್. ಸೇಮ್ CPU ವರ್ಕಿಂಗ್ ನ ಎಕ್ಸ್ಪ್ಲೇನ್ ಮಾಡ್ತಾ ಇದೀವಿ ಅಷ್ಟೇ. It fetches nothing but reads. It fetches or reads instructions and data from the primary memory and performs the required operation. ನೀವು ಕಳಿಸಿರೋ ಡೇಟಾನ ಪ್ರೈಮರಿ ಮೆಮೊರಿಯಿಂದ ಇನ್ಸ್ಟ್ರಕ್ಷನ್ಸ್ ನ ರೀಡ್ ಮಾಡ್ತಾನೆ and it performs required operations. ಅದ್ರ ಮೇಲೆ ಏನ್ ಆಪರೇಷನ್ ಬೇಕು, ಲೈಕ್ ಅದನ್ನ ಇನ್ಪುಟ್ ತಗೋಬೇಕಾ, ಅದನ್ನ ಪ್ರೊಸೆಸ್ ಮಾಡ್ಬೇಕಾ, ಕ್ಯಾಲ್ಕುಲೇಷನ್ ಮಾಡ್ಬೇಕಾ, ಔಟ್ಪುಟ್ ನ ಸೆಂಡ್ ಮಾಡ್ಬೇಕಾ, ರಿಕ್ವೈರ್ಡ್ ಆಪರೇಷನ್ ನ ಪರ್ಫಾರ್ಮ್ ಮಾಡ್ತಾನೆ. ಎಲ್ಲ ನಿಮಗೆ ಗೊತ್ತಿರೋದೇ ಸ್ಟೂಡೆಂಟ್ಸ್, ಮೈಂಡ್ ಅಲ್ಲಿ ಚೆನ್ನಾಗಿ ನೆನಪಿಟ್ಕೊಂಡು ನಿಮ್ಮ ಪ್ರೊಸೆಸರ್ ಬಗ್ಗೆ ಏನ್ ಗೊತ್ತಿದೆ ಅದನ್ನ ಎಕ್ಸ್ಪ್ಲೇನ್ ಮಾಡಿ. The data between the processor and memory is established by a communication path is called bus. So bus ಇಂದ ಅಡ್ವಾಂಟೇಜ್ ಏನು, ನಿಮ್ಮ ಡೇಟಾ ಕನೆಕ್ಷನ್ ಪ್ರೊಸೆಸರ್ ಮೆಮೊರಿಗೆ ಒಂದು ವೇನ ಕ್ರಿಯೇಟ್ ಮಾಡಿ ಇನ್ಫಾರ್ಮೇಶನ್ ಸೆಂಡ್ ಮಾಡ್ಲಿಕ್ಕೆ ಹೆಲ್ಪ್ ಆಗ್ತದೆ. ಇಟ್ ಕನ್ಸಿಸ್ಟ್ ನಂಬರ್ ಆಫ್ ಸ್ಪೆಷಲ್ ಪರ್ಪಸ್ ರಿಜಿಸ್ಟರ್ಸ್ ಜೊತೆಗೆ CU ಅಂಡ್ ALU ಅಂದ್ರೆ 3 ಯೂನಿಟ್. ನಿಮ್ಗೆ ಗೊತ್ತಿದೆ ರಿಜಿಸ್ಟರ್ಸ್, CU, ALU, ಕಂಟ್ರೋಲ್ ಯೂನಿಟ್, ಅರ್ಥಮೆಟಿಕ್ ಅಂಡ್ ಲಾಜಿಕ್ ಯೂನಿಟ್. ಸಿ ಸ್ಟೂಡೆಂಟ್ಸ್, ಇದನ್ನ ನೋಟ್ ಡೌನ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್, ಬರ್ಕೊಳ್ಳಿ. ವಾಟ್ ಈಸ್ ದ ಕ್ಲಾಕ್ ಸ್ಪೀಡ್ ಆಫ್ ಪ್ರೊಸೆಸರ್ ಅಂದ್ಬಿಟ್ಟು 1 ಮಾರ್ಕ್ ಕೇಳ್ತಾರೆ. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ದ ಕ್ಲಾಕ್ ಸ್ಪೀಡ್ ಆಫ್ ಎ CPU ಈಸ್ ಡಿಫೈನ್ಡ್ ಆಸ್ ದ ಫ್ರೀಕ್ವೆನ್ಸಿ ವಿತ್ ವಿಚ್ ಎ ಪ್ರೊಸೆಸರ್ ಎಕ್ಸಿಕ್ಯೂಟ್ಸ್ ಡೇಟಾ ಟು ಬಿ ಪ್ರೊಸೆಸ್ಡ್. ಅಂದ್ರೆ ಕ್ಲಾಕ್ ಸ್ಪೀಡ್ ಆಫ್ CPU ಯಾವ್ದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತಂದ್ರೆ ನಿಮ್ಮ ಪ್ರೊಸೆಸರ್ ಎಷ್ಟು ಡೇಟಾನ ಎಕ್ಸಿಕ್ಯೂಟ್ ಮಾಡುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಫಾರ್ ಎಕ್ಸಾಂಪಲ್ 1 MB ಬಂದಿದೆ, ಮೆಗಾಬಿಟ್ಸ್ 1 MB ಬಂದಿದೆ, 1 ಮಿನಿಟ್ ಅಲ್ಲಿ ಸಾಲ್ವ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಕ್ಲಾಕ್ ಸ್ಪೀಡ್ 1 ಮಿನಿಟ್ ಆಯ್ತು. 10 MB ಬಂದಿದೆ ಅಂತಂದ್ರೆ 10 ಮಿನಿಟ್ಸ್ ತಗೊಳುತ್ತೆ. ಆಗ ಕ್ಲಾಕ್ ಸ್ಪೀಡ್ ಎಷ್ಟು, 10 ಮಿನಿಟ್ಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಹೇಳ್ತಾ ಇರೋದು.
The clock speed of a CPU is defined as the frequency with which a processor executes data to be processed. This is called the frequency of clock speed ಅಂತ ಹೇಳ್ತೀವಿ. ಐಡಿಯಾ ಬಂತು ಸ್ಟೂಡೆಂಟ್ಸ್? ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. We are at the concept of general structure of CPU. CPU is also known as processor. Processor is also known as microprocessor. ನಿಮ್ಮ ಪ್ರೊಸೆಸರ್ ಬಗ್ಗೆ ಡೆಫಿನೇಷನ್ ಇಂದ ಹಿಡಿದು ಏನೇನು ಗೊತ್ತಿದೆ ಅದರ ಯೂನಿಟ್ಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ. ಒಂದು ಪಾಯಿಂಟ್ ನ ಹಾಕಿ ದ ಕ್ಲಾಕ್ ಸ್ಪೀಡ್ ಅಂತ ಹೇಳಿ. ಕ್ಲಾಕ್ ಸ್ಪೀಡ್ ಆಗಿದ ತಕ್ಷಣ ನೆನ್ಪಿಟ್ಕೊಳ್ಳಿ, ಇದರಲ್ಲಿ ಎರಡು ಟೈಪ್ ಆಫ್ ಬರುತ್ತೆ ಸ್ಟೂಡೆಂಟ್ಸ್. ಏನದು? ಒಂದು ನಾರ್ತ್ ಬ್ರಿಡ್ಜ್ ಅಂತ ಹೇಳ್ತೀವಿ, ಇನ್ನೊಂದನ್ನು ಸೌತ್ ಬ್ರಿಡ್ಜ್ ಅಂತ ಹೇಳ್ತೀವಿ. ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್. ನಾರ್ತ್ ಬ್ರಿಡ್ಜ್ ಇಸ್ ಆಲ್ಸೋ ನೋನ್ ಆಸ್ ಹೋಸ್ಟ್ ಬ್ರಿಡ್ಜ್ ಓರ್ ನಾರ್ತ್ ಚಿಪ್ಸೆಟ್. ನಾರ್ತ್ ಚಿಪ್ಸೆಟ್ ಅಂದ್ರು ಒಂದ, ಹೋಸ್ಟ್ ಬ್ರಿಡ್ಜ್ ಅಂದ್ರು ಒಂದ, ನಾರ್ತ್ ಬ್ರಿಡ್ಜ್ ಅಂದ್ರು ಒಂದೇ. ಸಿ ಸ್ಟೂಡೆಂಟ್ಸ್, ಇಲ್ಲಿದೆ ನೋಡಿ ಡಯಾಗ್ರಾಮ್. ಸೊ ಈ ತರ ನಾರ್ತ್ ಒಂದ್ ಕಡೆ, ಸೌತ್ ಒಂದ್ ಕಡೆ ಇದು ಡಿವೈಡ್ ಆಗುತ್ತೆ. ಸೊ ಐ ವಿಲ್ ಎಕ್ಸ್ಪ್ಲೇನ್ ಇಟ್ ಲೇಟರ್. ಫಸ್ಟ್ ಎಕ್ಸ್ಪ್ಲನೇಷನ್ ನೋಡ್ಬಿಡೋಣ. ಇಟ್ ಈಸ್ ಯೂಸ್ಡ್ ಟು ಮ್ಯಾನೇಜ್ ಡೇಟಾ ಕಮ್ಯುನಿಕೇಶನ್ ಬಿಟ್ವೀನ್ ದ ಸಿಪಿಯು ಅಂಡ್ ಮದರ್ ಬೋರ್ಡ್. ನಿಮ್ಮ ಸಿಪಿಯುಗೆ ಮದರ್ ಬೋರ್ಡ್ಗೆ ಡೇಟಾ ಕಮ್ಯುನಿಕೇಟ್ ಆಗೋದಕ್ಕೆ ನಾರ್ತ್ ಬ್ರಿಡ್ಜ್ ಯೂಸ್ ಆಗುತ್ತೆ. ತುಂಬಾ ಈಸಿ ಸ್ಟೂಡೆಂಟ್ಸ್, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಸಿಪಿಯು ಮದರ್ ಬೋರ್ಡ್ಗೆ ಡೇಟಾ ಕಮ್ಯುನಿಕೇಶನ್ ಆಗುತ್ತೆ. ಇಟ್ ಈಸ್ ಅನ್ ಇಂಟೆಲ್ ಚಿಪ್ ಸೆಟ್. ಸೊ ಇವ್ರನ್ನ ನಾವೇನಂತ ಕರಿತೀವಿ? ಇಂಟೆಲ್ ಚಿಪ್ ಸೆಟ್. ಎರಡು ಇಂಟೆಲ್ ಚಿಪ್ ಸೆಟ್ ನೆನ್ಪಿಟ್ಕೊಳ್ಳಿ. That is also used to communicate with the computer, processor and controls the interaction with memory. ಅಂದ್ರೆ ಇವನ್ ಏನಕ್ಕೋಸ್ಕರ ಯೂಸ್ ಆಗ್ತಾರೆ ಅಂದ್ರೆ ಕಮ್ಯುನಿಕೇಟ್ ವಿತ್ ದ ಕಂಪ್ಯೂಟರ್ ಪ್ರೊಸೆಸರ್. ಪ್ರೊಸೆಸರ್ ಜೊತೆಗೂ ಕಮ್ಯುನಿಕೇಶನ್ ಯೂಸ್ ಆಗುತ್ತೆ. ಕಂಟ್ರೋಲ್ ಇಂಟ್ರಾಕ್ಷನ್ ವಿತ್ ಮೆಮೊರಿ, PCI, ಲೆವೆಲ್ 2 cache and all AGP activities. ಅಲ್ಲಿಗೆ ಏನೇನನ್ನ ಕಂಟ್ರೋಲ್ ಮಾಡ್ತಾನೆ? ಒಂದು ಮೆಮೊರಿ, ಇನ್ನೊಂದು PCI. PCI ಅಂದ್ರೆ ಪೆರಿಫೆರಲ್ ಕಾಂಪೊನೆಂಟ್ ಇಂಟರ್ಕನೆಕ್ಟ್, ಇನ್ನೊಂದು ಲೆವೆಲ್ 2, ಇನ್ನೊಂದು ಬಂದು ಆಲ್ AGP, ಆಕ್ಸಿಲರೇಟೆಡ್ ಗ್ರಾಫಿಕ್ ಪೋರ್ಟ್. ದಿಸ್ ಇಸ್ ಅಬೌಟ್ ಯುವರ್ ನಾರ್ತ್ ಬ್ರಿಡ್ಜ್ ಆರ್ ಹೋಸ್ಟ್ ಬ್ರಿಡ್ಜ್ ಆರ್ ನಾರ್ತ್ ಚಿಪ್ ಸೆಟ್. ಮೂರೇ ಪಾಯಿಂಟ್ ಸ್ಟೂಡೆಂಟ್ಸ್. ಈಗ ಬನ್ನಿ ನೆಕ್ಸ್ಟ್ ಯಾವುದು? ಸೌತ್ ಬ್ರಿಡ್ಜ್ ಕಡೆಗೆ ಬರೋಣ. ಸೌತ್ ಬ್ರಿಡ್ಜ್ ಇಸ್ ಆಲ್ಸೋ ನೋನ್ ಆಸ್ ಸೌತ್ ಚಿಪ್ ಸೆಟ್. ಇಟ್ ಈಸ್ ಸಿಮಿಲರ್ ಆಸ್ ನಾರ್ತ್ ಬ್ರಿಡ್ಜ್. ನಿಮ್ಮ ನಾರ್ತ್ ಬ್ರಿಡ್ಜ್ ಹೇಗಿರ್ತಾನೆ, ನಿಮ್ಮ ಸೌತ್ ಬ್ರಿಡ್ಜ್ ಕೂಡ ಅದೇ ತರನೇ ಇರ್ತಾನೆ. ಬಟ್ ಸೌತ್ ಬ್ರಿಡ್ಜ್ ಡ್ರೈವ್ ಚಿಪ್ಸೆಟ್ ಕಾಂಪೊನೆಂಟ್ಸ್ ಸ್ಲೋಯರ್ ಆಸ್ ಸೌಂಡ್ ಕಾರ್ಡ್ಸ್, ನೆಟ್ ಕಾರ್ಡ್ಸ್, ಹಾರ್ಡ್ ಡಿಸ್ಕ್ ಎಕ್ಸೆಟ್ರಾ. ಅಂದ್ರೆ ಇಂಡೈರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ ನಾರ್ತ್ ಬ್ರಿಡ್ಜ್ ಗಿನ್ನ ಸ್ವಲ್ಪ ಸ್ಲೋ ಆಗಿ ವರ್ಕ್ ಆಗ್ತದೆ. ಸೌತ್ ಬ್ರಿಡ್ಜ್ ಡ್ರೈವ್ ಚಿಪ್ಸೆಟ್ ಕಾಂಪೊನೆಂಟ್ಸ್, ಅವ್ರ ಕಾಂಪೊನೆಂಟ್ಸ್ ಎಲ್ಲ ಸ್ಲೋಯರ್ ಆಸ್, ಫ್ಲೋ ಯಾರ್ಯಾರ ತರ? ಸೌಂಡ್ ಕಾರ್ಡ್, ನೆಟ್ ಕಾರ್ಡ್ಸ್, ನಥಿಂಗ್ ಬಟ್ ಇಂಟರ್ನೆಟ್ ಆರ್ ನೆಟ್ವರ್ಕ್, ಹಾರ್ಡ್ ಡಿಸ್ಕ್ ಎಕ್ಸೆಟ್ರಾ. ಇಟ್ ಇಸ್ ಅನ್ ಇಂಟೆಲ್ ಚಿಪ್ಸೆಟ್. ಹೇಳಿದ್ಮೇಲಾಗ್ಲೇ ಎರಡು ಇಂಟೆಲ್ ಚಿಪ್ಸೆಟ್ ದಟ್ ಮ್ಯಾನೇಜಸ್ ದ ಬೇಸಿಕ್ ಫಾರ್ಮ್ಸ್ ಆಫ್ IO, USB, ಸೀರಿಯಲ್, ಆಡಿಯೋ, IDE, ISA. ನೋಡಿ ಇವನ ಹತ್ರ ಬಂದ್ರೆ ಇವನ್ ಮೆಮೊರಿ, PCI, ಲೆವೆಲ್ 2, ಆಲ್ AGP ಅಂತ ಓದಿದ್ವಿ. ಬಟ್ ಸೌತ್ ಬ್ರಿಡ್ಜ್ ಹತ್ರ ಬಂದಾಗ ಇವನ್ ಏನೇನ ಕಂಟ್ರೋಲ್ ಮಾಡ್ತಾನೆ ಅಂತಂದ್ರೆ USB, ಯೂನಿವರ್ಸಲ್ ಸೀರಿಯಲ್ ಬಸ್, ಆಮೇಲೆ ಸೀರಿಯಲ್, ಆಮೇಲೆ ಆಡಿಯೋ, ಆಮೇಲೆ IDE, ಇಂಟಿಗ್ರೇಟೆಡ್ ಡಿಜಿಟಲ್ ಎಲೆಕ್ಟ್ರಾನಿಕ್ಸ್, ಆಮೇಲೆ ISA, ಇಂಡಸ್ಟ್ರಿ ಸ್ಟ್ಯಾಂಡರ್ಡ್ ಆರ್ಕಿಟೆಕ್ಚರ್ ಅಂತ ಹೇಳ್ತೀವಿ. ಐಡಿಯಾ ಬಂತಾ? ಜನರಲ್ ಸ್ಟ್ರಕ್ಚರ್ ಆಫ್ ಪ್ರೊಸೆಸರ್ ಅಲ್ಲಿ ಎರಡು ಟೈಪ್ ಇರುತ್ತೆ, ಒಂದು ನಾರ್ತ್ ಬ್ರಿಡ್ಜ್, ಇನ್ನೊಂದು ಸೌತ್ ಬ್ರಿಡ್ಜ್. ಈಗ ಬನ್ನಿ ದ ಡಯಾಗ್ರಾಮ್ ಆಫ್ ಮದರ್ ಬೋರ್ಡ್. ನಿಮ್ಮ ಎಂಟೈರ್ ಮದರ್ ಬೋರ್ಡ್ ಡಯಾಗ್ರಾಮ್ ನ ನಾನೀಗ ಶೋ ಮಾಡ್ತಾ ಇದ್ದೀನಿ, ನೋಡಿ ಸ್ಟೂಡೆಂಟ್ಸ್. ಅದು ಒಂದೇ ಸ್ಕ್ರೀನಿಂಗ್ ನಿಮಗೆ ಕಾಣಿಸ್ಲಿ ಅಂತ ನಾನು ಝೂಮ್ ಸೆಟ್ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ ಸ್ಟೂಡೆಂಟ್ಸ್, ದ ಡಯಾಗ್ರಾಮ್ ಆಫ್ ಯುವರ್ ಮದರ್ ಬೋರ್ಡ್. ನೋಡಿ CPU ಇದೆ, ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್, ಇವನು ಕ್ಲಾಕ್ ಜನರೇಟರ್ ಅಂತ ಹೇಳ್ತೀವಿ, ಗ್ರಾಫಿಕ್ಸ್ ಕಾರ್ಡ್ ಸ್ಲಾಟ್ಸ್ ಇವೆಲ್ಲ. ನೋಡಿ ಸ್ಟೂಡೆಂಟ್ಸ್, ಇಲ್ಲಿದೆ ನಾರ್ತ್ ಬ್ರಿಡ್ಜ್, ಇಲ್ಲಿದೆ ನೋಡಿ ಸೌತ್ ಬ್ರಿಡ್ಜ್. ಮೆಮೊರಿ ಕಂಟ್ರೋಲರ್ ಹಬ್, ಸೆಂಟ್ರಲ್ ಕನೆಕ್ಟರ್ ತರ ವರ್ಕ್ ಆಗ್ತಾನೆ ಇವನು. ಇಲ್ಲಿ ನೋಡಿ ಮೆಮೊರಿ ಬಸ್ಗಳಿದೆ, ಇಂಟರ್ನಲ್ ಬಸ್ ಇಂದ ಕನೆಕ್ಟ್ ಆಗಿದ್ದಾನೆ. ಇಂಟರ್ನಲ್ ಬಸ್ ಅಂದ್ರೂ ಒಂದೇ, ಸಿಸ್ಟಮ್ ಬಸ್ ಅಂದ್ರೂ ಒಂದೇ, ನೆನಪಿರ್ಲಿ. ವಿಚ್ ಕನೆಕ್ಟ್ಸ್ ಮೇಜರ್ ಕಾಂಪೊನೆಂಟ್ಸ್ ಆಫ್ ದ ಕಂಪ್ಯೂಟರ್ ಅಂತ ಹೇಳ್ತೀವಿ. ಸೌತ್ ಬ್ರಿಡ್ಜ್ ಬನ್ನಿ, ನೋಡಿ IO ಕಂಟ್ರೋಲರ್, IDE, SATA, USB, ಈಥರ್ನೆಟ್, ಆಡಿಯೋ, ಕೋಡಕ್, CMOS ಮೆಮೊರಿ. ಅದ್ರ ಒಳಗಡೆ ಇರೋ ಸಮ್ ಕಾಂಪೊನೆಂಟ್ಸ್. ಅದ್ರ ಬಗ್ಗೆ ಎಕ್ಸ್ಪ್ಲನೇಷನ್ ಏನ್ ಬೇಕಾಗಿಲ್ಲ ಸ್ಟೂಡೆಂಟ್ಸ್, ಜಸ್ಟ್ ನೀವು ಡಯಾಗ್ರಾಮ್ ನ ಅರ್ಥ ಮಾಡ್ಕೊಂಡ್ರೆ ಸಾಕು. PCI ಬಸ್, ಆನ್ ಬೋರ್ಡ್ ಗ್ರಾಫಿಕ್ಸ್ ಕಂಟ್ರೋಲರ್ ಅಂತ ಕರಿತೀವಿ. ಇವ್ ನೋಡಿ ಅಗೇನ್ PCI ಬಸ್ ಇದೆ, PCI ಸ್ಲಾಟ್ಸ್ ಇಂದ ಕನೆಕ್ಟ್ ಆಗಿದೆ. ಜೊತೆಗೆ ನೋಡಿ LPC ಬಸ್ ಅಂತ ಕರಿತೀವಿ, ಲೋಕಲ್ ಬಸ್ ಅಂತ ಹೇಳಿ. ಸೊ ಫ್ಲಾಶ್ ರಾಮ್ ಅಂತ ಹೇಳ್ತೀವಿ, ROM, ರೀಡ್ ಓನ್ಲಿ ಮೆಮೊರಿ, ಬಯಾಸ್,
ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಸೂಪರ್ ಐಒ ಅಂತ ಹೇಳ್ತೀವಿ. ಐಒ ಸ್ಟ್ಯಾಂಡ್ಸ್ ಫಾರ್ ಇನ್ಪುಟ್ ಔಟ್ಪುಟ್. ಯಾವ್ಯಾವುದು? ಸೀರಿಯಲ್ ಪೋರ್ಟ್, ಪ್ಯಾರಲಲ್ ಪೋರ್ಟ್, ಫ್ಲಾಪಿ ಡಿಸ್ಕ್, ಕೀಬೋರ್ಡ್, ಮೌಸ್. ನೋಡಿ ಫ್ರೆಂಡ್ಸ್, ದಿಸ್ ಇಸ್ ಅಬೌಟ್ ದ ಡಯಾಗ್ರಾಮ್ ಆಫ್ ಮದರ್ ಬೋರ್ಡ್. ಮೈಂಡ್ ಅಲ್ಲಿ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ. ಮದರ್ ಬೋರ್ಡ್ ಡಯಾಗ್ರಾಮ್ ನ ಎಕ್ಸಾಮಿನೇಷನ್ ಅಲ್ಲಿ ಕೊಡೋಲ್ಲ. ಖುಷಿ ನೋಡಿ, ಎಲ್ರಿಗೂ ಕೊಡೋಲ್ಲ ಅಂದ ತಕ್ಷಣ ಎಲ್ರಿಗೂ ಟೆನ್ಷನ್, ಅಪ್ಪ ಇಷ್ಟು ದೊಡ್ಡ ಡಯಾಗ್ರಾಮ್ ಹೇಗ್ ಬರೀಬೇಕು ಸರ್ ನಾನು ಅಂತ. ಬಟ್ ನೀವ್ ಒಂದ್ ಸತಿ ಕಲ್ತಿದ್ರಿ, ಇದುವರೆಗೂ ಕೊಟ್ಟಿಲ್ಲ, 99% ಕೊಡಲ್ಲ, 1% ಕೊಡಬಹುದಿಲ್ಲ, ಗೊತ್ತಿಲ್ಲ. ಸೊ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ, ಒಂದ್ಸತಿ ಪ್ರಾಕ್ಟೀಸ್ ಕೂಡ ಮಾಡ್ಕೊಳ್ಳಿ. ಐಡಿಯಾ ಬಂತ? ಸಿ ಸ್ಟೂಡೆಂಟ್ಸ್, ದ ನೆಕ್ಸ್ಟ್ ಟಾಪಿಕ್ ಇಸ್ ಸಮ್ ಬಸ್ಸಸ್ ಅಂತ ಹೇಳಿ. ಸೊ ಈ ಕ್ಲಾಸ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ರಿಮೈನಿಂಗ್ ಕಾನ್ಸೆಪ್ಟ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡೋಣ. ಎಲ್ರಿಗೂ ಹ್ಯಾಪಿ ಆಗೋಯ್ತು ಅನ್ಸುತ್ತೆ, ಆಹಾ ಕ್ಲಾಸ್ ಆಗೋಯ್ತು ಅಂತ. ನಿಮ್ಮ ಹ್ಯಾಪಿನೆಸ್ ಎಲ್ಲ ನನಗೆ ಗೊತ್ತಾಗ್ತಾ ಇದೆ. ಸಿ ಸ್ಟೂಡೆಂಟ್ಸ್, ಇವತ್ತೇನೇನ್ ಸ್ಟಡಿ ಮಾಡಿದ್ವಿ ಅಂತ ನೋಡೋಣ. ಐಒ ಪೋರ್ಟ್ಸ್ ಅಂಡ್ ಇಂಟರ್ಫೇಸಸ್. ಇಲ್ಲಿ ಅಬ್ಸರ್ವ್ ಮಾಡಿ, ಐಒ ಪೋರ್ಟ್ಸ್ ಅಂಡ್ ಇಂಟರ್ಫೇಸಸ್ ಅಲ್ಲಿ 16 ಕಾಂಪೋನೆಂಟ್ಸ್, 16 ಟೈಪ್ಸ್ ಕೂಡ ಇಂಡಿವಿಜುವಲ್ ಆಗಿ ಓದ್ಕೊಳ್ತಾ ಬಂದಿದ್ದೀವಿ. ಜನರಲ್ ಸ್ಟ್ರಕ್ಚರ್ ಆಫ್ ಸಿಪಿಯು, ಅದರಲ್ಲಿ 2 ಟೈಪ್ಸ್, ನಾರ್ತ್ ಬ್ರಿಡ್ಜ್, ಸೌತ್ ಬ್ರಿಡ್ಜ್, ಅಂಡ್ ದ ಡಯಾಗ್ರಾಮ್ ಆಫ್ ಮದರ್ ಬೋರ್ಡ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ರಿಮೈನಿಂಗ್ ಕಾನ್ಸೆಪ್ಟ್ ನ ಸ್ಟಡಿ ಮಾಡೋಣ. ಎವ್ರಿ ಡೇ ರೈಟ್ ಅಂಡ್ ಪ್ರಾಕ್ಟೀಸ್ ಸ್ಟೂಡೆಂಟ್ಸ್. ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಫ್ ಯು ವಾಂಟ್ ಟು ಗೆಟ್ ದ ಹೈಯೆಸ್ಟ್ ಮಾರ್ಕ್ಸ್ ಇನ್ ದ ಸೆಕೆಂಡ್ PUC, ಸರ್ ಸೆಕೆಂಡ್ PUC ಅಲ್ಲಿ ನನಗೆ ಹೈಯೆಸ್ಟ್ ಮಾರ್ಕ್ಸ್ ಬರಬೇಕು, ಏನ್ ಮಾಡ್ಬೇಕು ಸರ್? ಏನ್ ಮಾಡ್ಬೇಕು ಅಂತಂದ್ರೆ, ದ ಒನ್ ಅಂಡ್ ಓನ್ಲಿ ಫಾರ್ಮುಲಾ, honesty is key to success, effort never failures. ನೀವು ಎಫರ್ಟ್ ಎಷ್ಟು ಹಾಕ್ತೀರಾ, ನಿಮ್ಗೆ ಅಷ್ಟು ಜಾಸ್ತಿ ಮಾರ್ಕ್ಸ್ ಬರುತ್ತೆ. ಎಷ್ಟು ಹಾನೆಸ್ಟಿ ಆಗಿ ಇಲ್ಲಿ ನಾವು ಮಾಡಿರೋ ಪ್ರತಿ ಕ್ಲಾಸ್ಗಳನ್ನ ಕೇಳ್ತೀರಾ, ಪ್ರತಿ ಹೋಮ್ವರ್ಕ್ ಗಳನ್ನ ಮಾಡ್ತೀರಾ, ಒಂದಲ್ಲ 2 ಟೈಮ್ ಪಾಠಗಳನ್ನ ಕೇಳಿ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ಬರ್ದು ನೋಟ್ ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. ಡೆಫಿನೆಟ್ಲಿ ಯು ವಿಲ್ ಬಿ ಸಕ್ಸಸ್ ಇನ್ ದ ಸೆಕೆಂಡ್ ಇಯರ್ PUC. And thank you so much. Wish you all the best, students.